ಹಾಯ್, ನಮಸ್ಕಾರ. ಅರ್ಲಿಕಟ್ಟೆಯ ವಿಶೇಷ ಎಪಿಸೋಡ್ಗೆ ಇವತ್ತು ನಮ್ ಜೊತೆ ಹೀರೋ ತರ ಕಾಣ್ತಾ ಇರೋ ಶ್ರೀನಿವಾಸ್ ಬಂದಿದ್ದಾರೆ. ಬಟ್ ಅವ್ರ ಜೊತೆ ನಾವು ಒಂದು ವಿಶಿಷ್ಟವಾದ ಇಂಡಸ್ಟ್ರಿ ಬಗ್ಗೆ ಡಿಸ್ಕಷನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಆ ಇಂಡಸ್ಟ್ರಿ ಹೆಸರು ಅನಿಮೇಷನ್. ವಿಶೇಷವಾಗಿ ಇವತ್ತು ನೀವು ನಿಮ್ಮ ಮಕ್ಳು ಯಾರಿಗಾದ್ರೂ ಆನಿಮೇಷನ್ನು, ಡ್ರಾಯಿಂಗು, ಆ ತರ ಕತೆ ಹೇಳೋದು, ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ನಲ್ಲಿ ಎಕ್ಸೆಟ್ರಾ ಇಂಟ್ರೆಸ್ಟ್ ಇದ್ರೆ, ಪೇರೆಂಟ್ಸ್ ಆ ತರ ಮಕ್ಳ ಪೇರೆಂಟ್ಸ್ ಇದ್ರೆ ಇವತ್ತಿನ ಎಪಿಸೋಡ್ ನಿಮ್ಗೆ ಡಬಲ್ ಸ್ಪೆಷಲ್ ಅಂತ ಅನ್ಕೋಬಹುದು. ಬುಕ್ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆ ಅಂತ ನಾವು ಮಾತಲ್ಲೇ ಮುಂದೆ ಕಂಟಿನ್ಯೂ ಮಾಡ್ತೀವಿ. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ದೊಡ್ಡ ಲೈಬ್ರರಿನ ನಿಮ್ಮ ಚಿಕ್ಕ ಮೊಬೈಲ್ ಫೋನ್ ಒಳಗೆ ತುಂಬಿಸ್ಕೊಳ್ಳಿ. ಮೈಲ್ಯಾಂಗ್ ಆ್ಯಪಲ್ಲಿ ನಿಮ್ಗೆ ಇಷ್ಟವಾದ ಇ ಬುಕ್ಸ್, ಕಥೆಗಳು ಮತ್ತು ಆಡಿಯೋ ಬುಕ್ಸ್ ಎಲ್ಲ ಇದೆ. ಅಣ್ಣ, ಮೈಲ್ಯಾಂಗ್ ಬಗ್ಗೆ ನಮಗೆ ಗೊತ್ತು, ನೀನೇನು ಸ್ಪೆಷಲ್ ಆಗಿ ಹೇಳೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ, ರಿಮೆಂಬರ್ AK20 ಅಂತ ನೀವು ಕೂಪನ್ ಕೋಡ್ ಕೊಟ್ಟು ಫಸ್ಟ್ ಟೈಮ್ ಮೈಲ್ಯಾಂಗ್ ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ. ನೆಕ್ಸ್ಟ್ ಟೈಮ್ ಪ್ರತಿ ಸಲ ಯೂಸ್ ಮಾಡಿದಾಗಲೂ AK10 ಅಂತ ಕೊಟ್ಟರೆ ನಿಮಗೆ 10% ಡಿಸ್ಕೌಂಟ್ ಕೊಡುತ್ತೆ. ಅದಲ್ವಾ ನಿಜವಾದ ಡೀಲು? ನೆನಪಿರಲಿ, AK20 ಮತ್ತು AK10 ಮೈಲ್ಯಾಂಗ್ ಬಳಸಿ ದುಡ್ಡು ಉಳಿಸಿ. ಥ್ಯಾಂಕ್ ಯು. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಶ್ರೀನಿವಾಸ್, ಒಳ್ಳೆ ಹೀರೋ ತರ ಇದ್ದೀರಾ. ಅನಿಮೇಷನ್ ಇಂಡಸ್ಟ್ರಿಗೆ ಹೇಗ್ ಬಂದ್ರಿ? ನಿಮ್ ಬಾಲ್ಯದ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಕೊಡಿ. ಪುಟಾಣಿ ಶ್ರೀನಿವಾಸ್ ಹೆಂಗಿದ್ದ, ದೊಡ್ಡವನಾದ್ಮೇಲೆ ಏನ್ ಮಾಡ್ದ, ಅದ್ರ ಬಗ್ಗೆ ಎಲ್ಲ ನಮ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಕೊಡಿ. ಮೊದಲನೇದಾಗಿ ಎಲ್ಲಾರ್ಗೂ ನಮಸ್ಕಾರ. ಕೇಳ್ತಾ ಇರೋ ಪ್ರತಿಯೊಬ್ರು ಶ್ರೋತೃಗೂ, ನೋಡ್ತಾ ಇರೋರ್ಗು ಎಲ್ಲಾರ್ಗೂ ನಮಸ್ಕಾರ. ಥ್ಯಾಂಕ್ ಯು ಮುಕುಂದ್, ಥ್ಯಾಂಕ್ ಯು ಸುಪ್ರೀತ್, ನನ್ನ ಅರಳಿಕಟ್ಟೆ ಕಾರ್ಯಕ್ರಮಕ್ಕೆ ನನ್ನ ಇನ್ವೈಟ್ ಮಾಡಿದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ಭಾಗವಹಿಸಿದಕ್ಕೆ. ನಾನು ಕನ್ನಡಿಗ, ಕರ್ನಾಟಕದವನೇ. ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಿ. ಮೂಲತಃ ಹಾಸನ ಜಿಲ್ಲೆಯಲ್ಲಿ ನಾಗಮಂಗಲ ಹತ್ರ ಇರುವಂತ ಬಿಂಡಿಗನವಿಲೆ ಅಂತ ಒಂದು ಚಿಕ್ಕ ಗ್ರಾಮ ನಮ್ದು. ಅಲ್ಲಿಂದ ನಂದು ಜರ್ನಿ ಶುರು ಆಗಿದ್ದು. ಬೆಳೆದಿದ್ದೆಲ್ಲ ಮುಂಬೈಯಲ್ಲಿ ಝೇವಿಯರ್ಸ್ ಅಲ್ಲಿ ಸ್ಕೂಲಿಂಗ್ ಮಾಡಿದ್ದು. ಸ್ಕೂಲಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲೇ ಇಂಜಿನಿಯರಿಂಗ್ ಮುಗಿಸಿದ್ದು ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ. ಅದಾದ್ಮೇಲೆ ಏನಾದ್ರೂ ಒಂದ್ ಮಾಡ್ಬೇಕು ಅಂತ ನನ್ನ ಯಾವಾಗ್ಲೂ ಥಾಟ್ ಇತ್ತು. ಯಾಕಂದ್ರೆ ನಾನು ಮೊದ್ಲಿಂದಾನು ಸ್ವಲ್ಪ ಇಂಡಿಪೆಂಡೆಂಟ್ ಆಗಿರೋಗೆ ಇಷ್ಟಪಡೋನು. ಸೊ ಸೆಲ್ಫ್ ಇದಾಗಿರ್ಬೇಕು, ಯಾವ್ದು ಕಂಪನಿಲಿ ಸೇರ್ಬಾರ್ದು ಅಥವಾ ಬೇರೆ ಯಾರ ಹತ್ರನೂ ಕೆಲಸ ಮಾಡ್ಬಾರ್ದು, ನಾನೇ ಏನಾದ್ರು ಮಾಡ್ಬೇಕು ಅನ್ನೋದು ಮೊದ್ಲಿಂದಾನು ಇತ್ತು. ಕಾಲೇಜ್ ಡೇಸ್ ಅಲ್ಲೂ ಏನಾದ್ರು ಒಂದು ಮಾಡ್ತಿರ್ತಿದ್ದೆ. ಏನಾದ್ರು ಒಂದು ಹುಡ್ಕೊಂಡು 16-17 ವರ್ಷಕ್ಕೆ ನಾನು ಆಲ್ಟರ್ನೇಟ್ ಬಿಸ್ನೆಸ್ ಮಾಡಲ್ಸ್ ಹುಡ್ಕಕ್ ಶುರು ಮಾಡ್ಬಿಟ್ಟಿದ್ದೆ. PUC ಇದ್ದಾಗಲೇ ಸೈಟ್ಗಳು ಮಾರ್ತಾ ಇದ್ದೆ, ಅಥವಾ ಇಂಜಿನಿಯರಿಂಗ್ ಸೇರಿದಾಗ ಬೇರೆ ಏನೋ ಕಂಪ್ಯೂಟರ್ ಪೆರಿಫರಲ್ಸ್ ಮಾರಕ್ ಶುರು ಮಾಡಿದ್ದೆ. ಸೊ ಆ ಒಂದು ಕೀಡ ಅಂತಾರಲ್ಲ, ಅದೊಂದು ಇನ್ಸೆಕ್ಟ್ ತಲೆಯಲ್ಲಿ ಇತ್ತು. ಏನಾದ್ರು ಒಂದ್ ಮಾಡ್ಬೇಕು, ಆಂಟ್ರಪ್ರನರ್ ಆಗ್ಬೇಕು ಅಂತ. ಸೊ ಅಟ್ ಅ ವೆರಿ ಯಂಗ್ ಏಜ್ ಆಫ್ ಐ ಥಿಂಕ್ 23 ಇಯರ್ಸ್ ಇರ್ಬೋದು ಮೋಸ್ಟ್ಲಿ ನನಗೆ. ಆ ಟೈಮಲ್ಲಿ ಏನಾದ್ರು ಒಂದು ಹೊಸದಾಗಿ ಮಾಡ್ಬೇಕು ಅಂತ ಹುಡುಕ್ತಿರುವಾಗ, ಆ ಟೈಮಲ್ಲಿ IT ಬೂಮ್ ಇತ್ತು. mid-90s ಅಲ್ಲಿ ಎಲ್ಲರೂ ಐಟಿ ಅಂತ ಅಂದ್ಬಿಟ್ಟು IT ಬೂಮ್ ಇತ್ತು ಆ ಟೈಮಲ್ಲಿ. ಆ ಟೈಮಲ್ಲಿ ಒಂದು ಪುಟ್ಟದಾದ ಒಂದು ಕ್ಷೇತ್ರ ಅನಿಮೇಷನ್ ಅಂತ ಯಾರಿಗೂ ತಿಳಿದಿರ್ಲಿಲ್ಲ. ಇನ್ಫ್ಯಾಕ್ಟ್ ಜುರಾಸಿಕ್ ಪಾರ್ಕ್ 1993 ಬಂದಿದ್ದು ಫಸ್ಟ್ ಜುರಾಸಿಕ್ ಪಾರ್ಕ್, 93-94. ಆ ಟೈಮ್ ಅಲ್ಲೇನೆ ಸ್ವಲ್ಪ ಜನಗಳಿಗೆ ಹೆಂಗಪ್ಪ ಮಾಡ್ಯಾರ ಈ ಡೈನೋಸಾರಸ್, ಏನಿದು ಚಿತ್ರ ಅಂತ ಥಿಯೇಟರ್ಗೆ ಹೋಗಿ ನೋಡಿದಾಗ ವಾಟ್ ಇಸ್ ದಿಸ್, ವಾಟ್ಸ್ ಹ್ಯಾಪ್ನಿಂಗ್, ಏನಿದು ಅಂತ ಅವಾಗ ಜನಗಳಿಗೆ ಸ್ವಲ್ಪ ಕುತೂಹಲ ಶುರು ಆಗಿದೆ ಅನಿಮೇಷನ್ ಏನು ಅಂತ. 1995 ಅನ್ಸುತ್ತೆ, ಟಾಯ್ ಸ್ಟೋರಿ ವಾಸ್ ದ ಫಸ್ಟ್ ಎವರ್ ಕಂಪ್ಲೀಟ್ಲಿ ಅನಿಮೇಷನ್ ಜನರೇಟೆಡ್ ಫಿಲಮ್. ದೋ ಹಿಸ್ಟ್ರಿ ಆಫ್ ಅನಿಮೇಷನ್ ತುಂಬಾ ಹ್ಯೂಜ್ ಇದೆ. ಐಮ್ ಜಸ್ಟ್ ಟಾಕಿಂಗ್ ಅಬೌಟ್ ದ ಪ್ರೆಸೆಂಟ್, ನಾನು ಹಿಂಗ್ ಬಂದೆ ಇದರಲ್ಲಿ ಅಂತ. ಸೊ ಅವಾಗ ಅರೀನಾ ಅನಿಮೇಷನ್ ಅನ್ನೋದು ಒಂದು ಆಪ್ಷನ್ ಇತ್ತು. ಇನ್ನು ಶುರು ಆಗಿರ್ಲಿಲ್ಲ, ಶುರು ಮಾಡ್ಬೇಕು ಅಂತ ಅನ್ಕೋತಾ ಇದ್ರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನ. ಆ ಟೈಮಲ್ಲಿ ಐ ಜಂಪ್ಡ್ ಇನ್ ಟು ಇಟ್ ಅಂಡ್ ಐ ವಾಸ್ ಒನ್ ಆಫ್ ದ ಫಸ್ಟ್ ಟು ಸ್ಟಾರ್ಟ್ ಅನಿಮೇಷನ್ ಅಂಡ್ ವಿಜುವಲ್ ಎಫೆಕ್ಟ್ಸ್ ಎಜುಕೇಶನ್ ಸೆಂಟರ್ ಇನ್ ದ ಕಂಟ್ರಿ. ಸೊ ದಟ್ಸ್ ಮೈ ಜರ್ನಿ. ಶ್ರೀನಿವಾಸ್, ಅಂದ್ರೆ ಈಗ ಕುಟುಂಬದ ಬ್ಯಾಕ್ ಗ್ರೌಂಡ್ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಅಂದ್ರೆ ನಾಟ್ ಪರ್ಸನಲ್ ಕ್ವೆಶನ್ಸ್ ಆಫ್ ಕೋರ್ಸ್.
ಅಂದ್ರೆ ನಿಮ್ ಫ್ಯಾಮಿಲಿನಲ್ಲಿ ಯಾರಾದ್ರೂ ಬಿಸ್ನೆಸ್ ಮೆನ್ ಇದ್ರಾ, ಮತ್ತೆ ನಿಮ್ದು ಇದ್ರ ಯಾರಾದ್ರೂ, ಅಥವಾ ದೇವರ್ ಆಲ್ ಗವರ್ಮೆಂಟ್ ಕೆಲ್ಸದಲ್ಲಿದ್ರ, ಹೆಂಗೆ ಅಂತ? I am the first person to enter into business in my entire family on both the sides, and Okay. that was a challenge also because everybody is like, first of all age, very young age, ಎರಡನೇದು ಬಿಸ್ನೆಸ್, ಮೂರನೇದು ಎಷ್ಟೋ ಲಕ್ಷ ಬಂಡವಾಳ ಅಂತ ಮಾತಾಡ್ತೇನೆ ಆ ವಯಸ್ಸಲ್ಲಿ. ಇದೆಲ್ಲ ಬೇಡ ಅನ್ನೋದೇ, ಯಾಕಂದ್ರೆ ನಮ್ದು ಗ್ರ್ಯಾಂಡ್ ಫಾದರ್ ಒಬ್ರು ಒನ್ ಸೈಡ್ ಗ್ರ್ಯಾಂಡ್ ಫಾದರ್ ಸಾಂಸ್ಕ್ರಿಟ್ ಮೇಸ್ಟ್ರು ಆಗಿದ್ರು ಶಾಂತಿಗ್ರಾಮ ಜಿಲ್ಲೆಯಲ್ಲಿ. ಆಮೇಲೆ ಹಾಸನ್ ಬಾಯ್ ಗವರ್ಮೆಂಟ್ ಸ್ಕೂಲ್ ಅಲ್ಲಿ, ಮತ್ತೆ ಮಲ್ಲೇಶ್ವರಂ ಬೆಂಗಳೂರು ಬಾಯ್ಸ್ ಸ್ಕೂಲ್ ಅಲ್ಲಿ ಸಂಸ್ಕೃತ ಮೇಸ್ಟರ್ ಆಗಿ ರಿಟೈರ್ ಆಗಿದ್ದು. ಸೊ ಎಜುಕೇಶನಿಸ್ಟ್ ಬ್ಯಾಕ್ ಗ್ರೌಂಡ್ ಅಲ್ಲಿಂದ ಬಂತು ಅಂತ ಅನ್ಕೋಬಹುದು. ಅದೊಂದಿತ್ತು ಒಂದು ಸ್ವಲ್ಪ ಇದರಲ್ಲಿ ತಾಯಿ ಕಡೆ ಇದ್ರಿಂದ. ತಂದೆ ಕಡೆ ಮೈ ಗ್ರೇಟ್ ಗ್ರ್ಯಾಂಡ್ ಫಾದರ್ ವಾಸ್ ದ ಒಡೆಯರ್ ಟೈಮ್ ಅಲ್ಲಿ ಯೂಸ್ ಟು ವರ್ಕ್ ವಿತ್ ದ ಒಡೆಯರ್. ಹಿ ವಾಸ್ ದ ರೂಲರ್ ಆಫ್ ಆಲ್ ದ ಫಾರೆಸ್ಟ್ ಆಫ್ ಕರ್ನಾಟಕ. ಹಿ ವಾಸ್ ದ ಫಾರೆಸ್ಟ್ ರೇಂಜ್ ಆಫೀಸರ್ ಕರ್ನಾಟಕ. ಸೊ ಇವತ್ತಿನ ದಿವಸ ನಾವು ಬಂದೀಪುರ್ ಫಾರೆಸ್ಟ್, ಈ ಫಾರೆಸ್ಟ್, ಆ ಫಾರೆಸ್ಟ್ ಅಂತ ಅಂದ್ಬಿಟ್ಟು ಎಷ್ಟು ಗ್ರೀನರಿ ನೋಡ್ತೀವೋ, ಬಹುಶಃ ಐ ಡೋಂಟ್ ನೋ, ಬಹುಶಃ he might be one of the responsible people for having grown or put plants in those times. Today it might have become that kind of forest. So ee tara on the background, but nobody was from the business, and all along all my other uncles agirbodu atha bereyavar agirbodu, they were all into service only. So I was the first to get into this kind of a space, business anta ಅಥವಾ entrepreneurship anta. It was a big move at that time. ಶ್ರೀನಿವಾಸ್, ಜಸ್ಟ್ ಅನದರ್ ಕ್ಯೂರಿಯಸ್ ಕ್ವೆಶನ್. ಅಂದ್ರೆ ಬಾಲ್ಯದಲ್ಲಿ ಏನಾದ್ರೂ ಒಂದು ಘಟನೆ ನಡೆದಿದ್ ನೆನ್ಪೈತಾ? ಯಾರೋ ನಿಮ್ಗೆ ನಿಮ್ ಗೋಲಿನೋ ಬುಗ್ರಿನೋ ತುಂಬಾ ಚೆನ್ನಾಗಿದೆ ಕೊಡು ಅಂತ ಕೇಳಿ ಅದಕ್ಕೆ ನೀವು ಒಂದು ಪ್ರಾಫಿಟ್ ಅಲ್ಲಿ ಮಾರಿ, ಆ ತರದ್ ಏನಾದ್ರು ಘಟನೆ ಆಯ್ತಾ? ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟು ಅಂಡರ್ಸ್ಟ್ಯಾಂಡ್ ಅಲ್ವಾ? ಯಾಕಂದ್ರೆ ನೀವು ಎಲ್ಲೋ ಒಂದಷ್ಟು ವರ್ಷ ಕೆಲಸ ಮಾಡಿ ಆಮೇಲೆ ಆಂಟರ್ಪ್ರಿನರ್ ಆಗಿಲ್ಲ, ಸ್ಟಾರ್ಟಿಂಗೇ ನೀವು ಹಂಗೆ ಮಾಡಿರೋದು. ಸೊ ಜಸ್ಟ್ ಕ್ಯೂರಿಯಸ್. I don't know how you caught this. ಮುಂಬೈಯಲ್ಲಿ ನಾನು ಬೆಳೆದಿದ್ದು ಅಂತ ಹೇಳೋದಲ್ಲ, ಮುಂಬೈಯಲ್ಲಿ ಗೋಲಿ ಆಟ ಬಹಳ ದೊಡ್ಡ ಸ್ಪೋರ್ಟ್. ಅದು ನಮ್ಮ ಕಾಲದಲ್ಲಿ ಇನ್ ದ 90s, ಇನ್ ದ ಲೇಟ್ 80s ಇಫ್ ಯು ಟೇಕ್ ಅಲ್ವಾ, ನಾವು ಈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಎಲ್ಲ ಗೋಲಿ ಆಡ್ತಿದ್ವಿ. ಮಾರ್ಬಲ್ಸ್ ತುಂಬಾ ದೊಡ್ಡದು, ಅಲ್ಲಿ ಬೆಟ್ಟಿಂಗ್ ಎಲ್ಲ ಮಾಡೋದು, ಮಾರ್ಬಲ್ಸ್ ಆಡೋದು ಅದೆಲ್ಲ. ಸೊ I don't know how you got this, but yes, the incidents. I have earned marbles, I have sold marbles, I've done all those things when probably I was in my mid school. I don't know how you caught this, but ಇಲ್ಲ, it was just a guess. ನಾನು ನಿಮ್ ಬಾಂಬೆನಲ್ಲಿರೋ ಫ್ರೆಂಡ್ಸ್ನೆಲ್ಲ, ರಮೇಶ್ ಅರವಿಂದ್ ಬರ್ತಾನಲ್ಲ ಪ್ರೋಗ್ರಾಮ್, ಅದ್ ಯಾವ್ದದು ಮರ್ತೋಯ್ತು ನಂಗೆ ಅದ್ರ ಹೆಸರು. ವೀಕೆಂಡ್ ವಿತ್ ರಮೇಶ್. ವೀಕೆಂಡ್ ವಿತ್ ರಮೇಶ್ ತರ ನಿಮ್ ಬಗ್ಗೆ ಅಷ್ಟೊಂದೆಲ್ಲ ರಿಸರ್ಚ್ ಮಾಡಿಲ್ಲ. ಆಕ್ಚುಲಿ ಅನಿಮೇಷನ್ ಇಂಡಸ್ಟ್ರಿ ಸೈಜ್ ಎಷ್ಟು ಅಂತ ರಿಸರ್ಚ್ ಮಾಡಿದ್ದೆ, ಬಟ್ ಅದ್ ನಂಬರ್ ಮರ್ತೋಗ್ಬಿಟ್ಟಿದೆ. ಎನಿವೇ, ಸೊ ಓಕೆ, ಕಂಟಿನ್ಯೂ ಮಾಡಿ. ಆಮೇಲೆ ನೀವು ಇಂಜಿನಿಯರಿಂಗ್ ಮಾಡಿದ್ರಲ್ವಾ? ಇಂಜಿನಿಯರಿಂಗ್ ಯಾವ ಉದ್ದೇಶದಿಂದ ಮಾಡಿದ್ರು? ಅಪ್ಪ ಅಮ್ಮ ಹೇಳಿದ್ರು ಅಂತ ಮಾಡಿದ್ರ, ಹೆಂಗೆ ಅದು? ಹೌ ಡಿಡ್ ಯು ಗೆಟ್ ಇಂಟು ದಟ್? For that only, because my mother always wanted me to be a software engineer and go for MS in US. MS ಮಾಡಲೇಬೇಕು, ಇದ್ರಲ್ಲಿ ಹೋಗ್ಬೇಕು. ಲೈಕ್ ಮುಂಬೈ ಶುರು ಆಗಿದೆ ಆಕ್ಚುಲಿ. ಮುಂಬೈಲಿದ್ದಾಗ ನಮ್ಮ ಮನೆ ಇದ್ದಿದ್ದು IIT ಪವೈ, IIT ಮುಂಬೈ ಹತ್ರ ಇದ್ದಿದ್ದು. IIT ಪವೈ ಅಲ್ಲಿ ಇರೋದು. ಸೊ ಅದ್ರ ಹತ್ರ ನಮ್ಮ ಮನೆ ಇದ್ದಿದ್ದು. ಸೊ ಐ ಯೂಸ್ ಟು ಬಿ ಇನ್ ಮೈ ಚೈಲ್ಡ್ಹುಡ್ ಥಿಯೇಟರ್ ಆರ್ಟಿಸ್ಟ್. ಅಂದ್ರೆ ಈ ನಾಟಕಗಳು ಮಾಡೋ ಚಟ ಇತ್ತು ಸ್ವಲ್ಪ ಆ ಟೈಮ್ ಅಲ್ಲಿ. ಸೊ ಸ್ಕೂಲಿಂದ ನಾವು ನಾಟಕ ಮಾಡೋದಕ್ಕೆ IITಗೆಲ್ಲ ಹೋಗ್ತಿದ್ವಿ. IIT ಕ್ಯಾಂಪಸ್ ಅಲ್ಲಿ IIT ಆಡಿಟೋರಿಯಂ ಅಲ್ಲಿ ಮಾಡ್ತಿದ್ವಿ, ಪರ್ಫಾರ್ಮ್ ಮಾಡ್ತಿದ್ವಿ ನಾಟಕ. ಸೊ ಅವಾಗ ನಮ್ಮ ಅಮ್ಮನ ಜೊತೆಗೆ ಬರ್ತಿದ್ರು. ಸೊ ಅವಾಗಿಂದ ನಮ್ಮ ಅಮ್ಮಂಗ ಆಸೆ ನಾನು IIT ಮಾಡ್ಬೇಕು ಅಂತ ಅಂದ್ಬಿಟ್ಟು. ಬಟ್ ಕಾರಣವಶ IIT ಅಂತೂ ಮಾಡಕ್ ಆಗ್ಲಿಲ್ಲ. ಬಟ್ IIT ಪರ್ಫಾರ್ಮ್ ಮಾಡಿದೀನಿ ಸುಮಾರು ನನ್ನ ನಾಟಕಗಳನ್ನ ಚಿಕ್ಕ ವಯಸ್ಸಲ್ಲಿ. ಬಟ್ ಆಮೇಲೆ ಇಲ್ಲ, ನೀನ್ ಇಂಜಿನಿಯರ್ ಆಗ್ಲೇಬೇಕು ಅಂದಿದ್ದಕ್ಕೆ ಐ ಹ್ಯಾಡ್ ಟು ಡೂ ಸಾಫ್ಟ್ವೇರ್ ಇಂಜಿನಿಯರಿಂಗ್. ಕಂಪ್ಯೂಟರ್ ಸೈನ್ಸ್ ಮಾಡಿದೆ, ಕಂಪ್ಯೂಟರ್ ಸೈನ್ಸ್ ಮಾಡಿದೆ. ಇಲ್ಲೇ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಮಾಡಿದೆ ಬೆಂಗಳೂರಲ್ಲಿ. ಬಟ್ ದಟ್ ವಾಸ್ ಮೇನ್ಲಿ ಫಾರ್ ಸ್ಯಾಟಿಸ್ಫೈಯಿಂಗ್ ಮೈ ಮದರ್. ಮೇನ್ಲಿ ಫಾರ್ ಮೈ ಮದರ್ ಐ ಡಿಡ್ ದಟ್ ಇಂಜಿನಿಯರಿಂಗ್. ಅದರ್ವೈಸ್ ನನಗಂತೂ ಒಂದ್ ದಿವಸ ಅದನ್ನ ಯೂಸ್ ಮಾಡಿಲ್ಲ. ಒಂದ್ ದಿವಸನು ನೈದರ್ ಐ ಗುಡ್ ಅಟ್ ಕೋಡಿಂಗ್, ನಾಟ್ ಡಿಡ್ ಐ ಪುಟ್ ಇಟ್ ಅಟ್ ಯೂಸ್ ಎನಿವೇರ್. ಸೊ ಇಟ್ ವಾಸ್ ಕೈಂಡ್ ಆಫ್ ಅನ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಅಂತ ಹೇಳ್ಬೋದು ಅಷ್ಟೇ. ಬಟ್ ಐ somewhere technology ಅಂತೂ ಒಟ್ಟಿನಲ್ಲಿ ಮೀಟ್ ಆದ್ರೆ, ಸಮ್ ಟೆಕ್ನಾಲಜಿ ಐ ಗಾಟ್ ಇನ್ ಟು ವಿಚ್ ಲೇಟರ್ ಆನ್ ಬಿಕೇಮ್ ದ ಫ್ಯೂಚರ್ ಆಫ್ ದ ಕಂಟ್ರಿ ಅಷ್ಟೇ, ಆ ತರ ಹೇಳ್ಬೋದು ಅಷ್ಟೇ. ಬಟ್ ಇಟ್ ವಾಸ್ ನಾಟ್ ಎಕ್ಸಾಕ್ಟ್ಲಿ ಕಂಪ್ಯೂಟರ್ ಸೈನ್ಸ್ ಓದಂತ ಸಬ್ಜೆಕ್ಟ್ಸ್ ಅಲ್ಲ, ಬಟ್ ಅಟ್ ಲೀಸ್ಟ್ ಕಂಪ್ಯೂಟರ್ ರಿಲೇಟೆಡ್ ಆಗಿ ಏನೋ ಒಂದು ಫೀಲ್ಡ್ ಅಲ್ಲಿ ಒಂದು
ತಕ್ಕ ಮಟ್ಟಕ್ಕೆ ಒಂದು ಜರ್ನಿ ಆಗಿದೆ, ಒಂದು ಹೆಸರಂತ ಮಾಡಿದೀನಿ ಲಾಸ್ಟ್ ಒಂದು 22 ವರ್ಷದಲ್ಲಿ. So that way I'm okay, I'm happy, and I'm sure my mother, who is no more, she'll be happy seeing me from up that good, at least my son did something, if not doing his IIT or MS, he did something in the field of computers ಅಂತ ಒಂದು ಖುಷಿ ಪಡ್ತಿರ್ಬೋದು. ಅದೇ ಒಂದು ಸಮಾಧಾನ ಅಷ್ಟೇ. ಈಗ ಅನಿಮೇಷನ್ಗೆ ಬರೋಣ ಶ್ರೀನಿವಾಸ್. ಮೊದ್ಲೆಲ್ಲ ಅನಿಮೇಷನ್ ಅಂದ್ರೆ ಕೇವಲ ಕಾರ್ಟೂನ್ಸ್ ತರ ಇತ್ತು. ಅಬ್ಬಬ್ಬ ಅಂದ್ರೆ ನಾವು ಟಾಮ್ ಅಂಡ್ ಜೆರಿ ನೋಡ್ತಾ ಇದ್ವಿ, ಅಥವಾ ಈ ಸಿನಿಮಾಗೂ ಮುಂಚೆ ಅಥವಾ ದೂರದರ್ಶನ್ ನಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಕಾರ್ಟೂನ್ಗಳು ತೋರ್ಸೋರು. ಅದು ಅದ್ರ ಬ್ಯಾಕ್ ಗ್ರೌಂಡ್ ಅದು ಹೆಂಗೆ ಬೆಳೀತಾ ಬಂತು ಅಂತ ಸ್ವಲ್ಪ ವರ್ಲ್ಡ್ ವೈಡ್ ಬ್ಯಾಕ್ ಗ್ರೌಂಡ್ ಕೊಡಿ, ಆಮೇಲೆ ನಮ್ಮ ಇಂಡಿಯನ್ ಬ್ಯಾಕ್ ಗ್ರೌಂಡಿಗೆ ಬರೋಣ. ಅದು ಹೆಂಗೆ ಶುರು ಆಯ್ತು ಏನು ಅಂತ. See, I always tell this, many of my talks or speeches that I give, wherever I've given all these years, ನಾನು ಹೇಳೋದು ನಮ್ಮ ದೇಶದಲ್ಲಿರೋಂಥ ಒಂದು ಪುರಾಣಗಳು, ಮಹಾಭಾರತ, ರಾಮಾಯಣ ಬರೋ ಕಥೆಗಳು, ಅದರಿಂದ ನಾವು ತಗೊಂಡ್ರೇನು, I always believe that it all started from there. Probably people might buy it or not, but I firmly believe that in stories like that, we had our first instances of animation or visual effects or augmented reality or virtual reality. ಹೇಗೆ ಅಂತ ಕೇಳಿದ್ರೆ, ಫಸ್ಟ್ ಶ್ಲೋಕ ಆಫ್ ಭಗವದ್ಗೀತಾ ಬಂದಾಗ್ಲೇನೆ, ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಶುರು ಮಾಡಿದಾಗ್ಲೇ ಭಗವದ್ಗೀತದಲ್ಲಿ ಅದ್ರಲ್ಲಿ ಕೇಳೋದು ಧೃತರಾಷ್ಟ್ರ ಸಂಜಯ್ಗೆ ಏನಾಗ್ತಿದೆ ಕುರುಕ್ಷೇತ್ರದಲ್ಲಿ ಅಂತಂದ್ಬಿಟ್ಟು, ಬಿಕಾಸ್ he cannot see, and ಸಂಜಯನ್ಗೆ ಒಂದು ದಿವ್ಯ ದೃಷ್ಟಿ ಕೊಟ್ಟಿರ್ತಾರೆ, that he can see it from miles together away, he can see what is happening anta. That means whatever is happening far away is being created in front of his eyes. ಅಲ್ಲಿಂದಾನೇ ಒಂದು ದೃಶ್ಯ ಪರಿಣಾಮ ಅಥವಾ ವಿಜುವಲ್ ಎಫೆಕ್ಟ್ಸ್ ಅಂತ ಏನ್ ಹೇಳ್ತೀವೋ ಅಲ್ಲಿಂದಾನೇ ನಾವು ಮಾತಾಡ್ಬೋದು ಆಕ್ಚುಲಿ. ಅಥವಾ ಈ ಇಂದ್ರಪ್ರಸ್ಥ ರಾಜಧಾನಿ ಮಾಡಿದಾಗ ಧರ್ಮರಾಜ ಮತ್ತೆ ಅವರ ಸಹೋದರರು ಪಾಂಡವರು ಕರೆದಾಗ ದುರ್ಯೋಧನ ಮತ್ತೆ ಕೌರವರನ್ನ, ಅಲ್ಲೊಂದು ಇರೋ ಒಂದು ಇಲ್ಯೂಷನ್ಸ್, 3D ಪ್ಯಾಲೇಸ್ ಇಲ್ಯೂಷನ್, ವಾಟರ್ ಇರೋದು ಅಥವಾ ದುರ್ಯೋಧನ ಅದ್ರಲ್ಲಿ ನೀರಲ್ಲಿ ಬೀಳೋದು, ನೀರ್ ಕಾಣಿಸೋದಿಲ್ಲ ಅವನಿಗೆ, ಇಟ್ ಇಸ್ ಆಲ್ ಅರ್ಲಿಯಸ್ಟ್ ಎಕ್ಸಾಂಪಲ್ಸ್ ಹೇಳ್ಬೋದು. ಐ ಮೀನ್ ಐ ಡೋಂಟ್ ನೋ ಹೌ ಯು ವಿಲ್ ರಿಲೇಟ್ ಇಟ್ ಟು ದಿಸ್, ಬಟ್ ದೋಸ್ ಆರ್ ದ ಅರ್ಲಿಯಸ್ಟ್ ಎಕ್ಸಾಂಪಲ್ಸ್, ಐ ವುಡ್ ಸೇ references of anything related to a visual medium or a visual effect or an animation or a 3D medium. ಅಲ್ಲಿಂದ ತಗೊಂಡು ಹಂಗೆ ಬಂತು ಅಂದ್ರೆ ನಾವು ಈಜಿಪ್ಷಿಯನ್ ಕೇವ್ಸ್ ಅಲ್ಲಿ there are a lot of paintings which were recovered. ಕೇವ್ಸ್ ಒಳಗಡೆ ಪೇಂಟಿಂಗ್ಸ್ ಮಾಡಿದಂತ ಒಂದು ಸನ್ನಿವೇಶಗಳಿದೆ ಅಲ್ಲಿ. ಅದರಲ್ಲಿ ಸೀಕ್ವೆನ್ಸ್ ಆಫ್ ಇಮೇಜಸ್ ಪೇಂಟ್ ಆಗಿತ್ತು ರಾಕ್ಸ್ ಮೇಲೆ. ಅದನ್ನ if you walk fast and see the images, it looks like an animated clip. So whoever had painted it frame by frame, a story. So when you walk fast beside it, ನಿಮ್ಗೆ ಅದು ಅನಿಮೇಷನ್ ಆದಂತೆ ನಿಮ್ಗೆ ಕಾಣಿಸ್ತಾ ಇತ್ತು. ಸೊ ಆ ತರ ಸಾಕಷ್ಟು ರೆಫರೆನ್ಸಸ್ ಇದೆ. ಟಾಕಿಂಗ್ ಅಬೌಟ್ 5000 years ago. And if you come nearer to our actual times, 1912 ಅಲ್ಲಿ ನಮ್ಮವರಾದಂತ ದಾದಾ ಸಾಹೇಬ್ ಫಾಲ್ಕೆ ಆಗಿರ್ಬೋದು, who actually explored animation. He using matchsticks ಯೂಸ್ ಮಾಡ್ಕೊಂಡು ಒಂದು ಫಿಲ್ಮ್ ಮಾಡಿದ್ರು, ಸ್ಟಾಪ್ ಮೋಷನ್ ಅನಿಮೇಷನ್ ತರ. ಒಂದೊಂದೇ ಮ್ಯಾಚ್ ಸ್ಟಿಕ್ ನ ಒಂದೊಂದೇ ಫ್ರೇಮ್ ಕ್ಯಾಪ್ಚರ್ ಮಾಡ್ಕೊಂಡು ಒಂದ್ ದಿವಸಕ್ಕೆ ಒಂದೇ ಫ್ರೇಮ್ ಕ್ಯಾಪ್ಚರ್ ಮಾಡಕ್ ಆಗ್ತಾ ಇದ್ದಿತ್ತು. ಅದನ್ನೆಲ್ಲ ಪೇಸ್ಟ್ ಮಾಡಿ 1912 ಅಲ್ಲಿ he attempted it. And as all know, father of world animation is called Walt Disney is called as father of world animation, father of animation ಅಂತ ಹೇಳ್ತೀವಿ. ಅವ್ರು 1923 ಅಲ್ಲಿ ಡಿಸ್ನಿ ಸ್ಟುಡಿಯೋ ಶುರು ಮಾಡಿದ್ರು. ಸೊ ಅಲ್ಲಿಂದ ಶುರು ಆಗಿದ್ ಕತೆ. ಅದಾದ್ಮೇಲೆ ಸಾಕಷ್ಟು ಇದೆ ಕತೆಗಳು ಹೆಂಗ್ ಬೆಳೀತಾ ಹೋಯ್ತು ಅನ್ನೋದಕ್ಕೆ. ಅಂಡ್ ಇಂಡಿಯಾಲು ತುಂಬಾ ಎಕ್ಸಾಂಪಲ್ಸ್ ಇದೆ. ಅಂಡ್ ಆಕ್ಚುಲಿ ವರ್ಲ್ಡ್ ವೈಡ್ ಐ ಥಿಂಕ್ ದ ಫಸ್ಟ್ ಟಾಕಿ ಅನಿಮೇಟೆಡ್ ಕರೆಕ್ಟ್ ಮಾಡಿದ್ದು ವಿತ್ ಮ್ಯೂಸಿಕ್ ವಿತ್ ಸ್ಪೀಚ್ ಅಂದ್ರೆ ಐ ಥಿಂಕ್ ದ ಸ್ನೋ ವೈಟ್ ಅಂಡ್ 7 Dwarfs ಅಂತ ಸುಮಾರು 1937 ಇರ್ಬೋದು, ಇಫ್ ಐ ಆಮ್ ನಾಟ್ ರಾಂಗ್. ಐ ಆಮ್ ನಾಟ್ ಏಬಲ್ ಟು ರಿಕಲೆಕ್ಟ್. ಮೋಸ್ಟ್ಲಿ ಅಂತ ಅರೌಂಡ್ ದಟ್ ಟೈಮ್ ಸ್ನೋ ವೈಟ್ ಅಂಡ್ 7 Dwarfs ಅಂತ ಅನಿಮೇಟೆಡ್ ಮ್ಯೂಸಿಕಲ್ ತರ ಬಂತು. ಸೊ ಹಂಗೆ ಮಾಡ್ಕೊಂಡು ಹೋದ್ರು ಪೀಪಲ್ ಪ್ರಯತ್ನಗಳು ಪಡ್ತಾ ಇದ್ರು. ನಮ್ ಇಂಡಿಯಾದಲ್ಲಿ ಇಬ್ರು, ರಾಮ್ ಮೋಹನ್ ಅಂತ ಒಬ್ರು, ಆಮೇಲೆ ಇನ್ನೊಬ್ರು ಭೀಮ್ಸೇನ್ ಸಿಂಗ್ ಅಂತ ಇಬ್ರು, who are considered as stalwarts and fathers of Indian animation industry. ಇವರು ತುಂಬಾ ಪ್ರಯತ್ನಗಳು ಪಟ್ರು. 1957 ಅಲ್ಲಿ ವಾಲ್ಟ್ ಡಿಸ್ನಿಯಿಂದ ಒಂದು ಟೀಮ್ ಬಂದಿತ್ತು. ಇಲ್ಲಿ ನ್ಯಾಷನಲ್ ಫಿಲ್ಮ್ ಫೆಡರೇಷನ್ NF
TI ಅನ್ಸುತ್ತೆ, ಅಲ್ಲಿ ಇಲ್ಲಿ ಯಾರಿಗಾದ್ರೂ ಟ್ರೈನಿಂಗ್ ಕೊಡ್ತೀವಿ ಅಂತ ಬಂದಿದ್ರು. ಆ ಟೈಮಲ್ಲಿ ಮೊದಲನೇ ಬ್ಯಾಚ್ ಅಲ್ಲಿ ಟ್ರೈನ್ ಆದಂತವ್ರು ರಾಮಮೋಹನ್ ಅಂತ 1956-57 ಅಲ್ಲಿ. And he went on to be called as one of the fathers of Indian animation. Nಮ್ಗೆ ದೂರದ ರಿಲೇಷನ್ ಆಗ್ಬೇಕು. ವೆರಿ ಪ್ರೌಡ್ ಟು ಸೇ ದಟ್ ಈಸ್ ಆಲ್ಸೋ ರಿಲೇಟೆಡ್ ಟು ಮೀ, ಗ್ರೇಟ್ ಗ್ರ್ಯಾಂಡ್ ಅಂಕಲ್ ಅಂತ ಹೇಳ್ಬೋದು ನಮ್ಗೆ. ಬಟ್ ಸಮ್ವೇರ್ ರಿಲೇಷನ್ ಇದೆ. ಈಸ್ ನಾಟ್ ವೆರಿ ಕ್ಲೋಸ್ಲಿ ರಿಲೇಟೆಡ್, ಬಟ್ ಎಸ್ ಈಸ್ ರಿಲೇಟೆಡ್ ಟು ಮೀ. ಅಂಡ್ ದೆನ್ ಭೀಮ್ಸೇನ್ ಸಿಂಗ್ ಅನ್ನೋರು, ನೀವು ಸ್ಟಾರ್ಟ್ ಮಾಡಿದಾಗ ಹೇಳಿದ್ರಲ್ಲ ಏಕ್ ತಿತ್ಲಿ ಅನೇಕ್ ತಿತ್ಲಿ ಅಂತಂದ್ಬಿಟ್ಟು, ಅದು ಮಾಡಿದಂತವ್ರು ಭೀಮ್ಸೇನ್ ಸಿಂಗ್ ಅಂತ. ಸೊ ದಟ್ ಬಿಕಮ್ ವೆರಿ ಫೇಮಸ್. ದೂರದರ್ಶನ್ ಯಾರ್ಯಾರು ನೋಡಿರ್ತಾರೋ ಚೈಲ್ಡ್ಹುಡ್ ಅಲ್ಲಿ ಅವ್ರಿಗೆ ಜ್ಞಾಪಕ ಇದ್ದೇ ಇರುತ್ತೆ, ಏಕ ತಿತ್ತಿಲಿ ಅನೇಕ ತಿತ್ತಿಲಿಯಾ ಅಂತ ಬರೋದು. ದಟ್ ವಾಸ್ ಕೈಂಡ್ ಆಫ್ ಎಚ್ಡ್ ಇನ್ ಅವರ್ ಮೈಂಡ್ಸ್. ದೂರದರ್ಶನ್ ಬಂತು ಅಂತಂದ್ರೆ ಆನ್ ಮಾಡ್ತು ಅಂದ್ರೆ ಟಿವಿ. ಸೊ ಅದು ಮಾಡಿದಂತವ್ರು ಭೀಮ್ಸೇನ್ ಸಿಂಗ್. ಹಾಗೆ ಹಲವಾರು ಜನಗಳು ಪ್ರಯತ್ನ ಪಡ್ಕೊಂಡು ಹೋದ್ರು. ದೇ ಕೇಮ್ ಅಪ್ ವಿತ್ ಲಾಟ್ ಆಫ್ ಥಿಂಗ್ಸ್. ದಟ್ ಈಸ್ ಹೌ ದ ಇಂಡಸ್ಟ್ರಿ ಡೆವಲಪ್ಡ್ ಅಕ್ರಾಸ್ ದ ವರ್ಲ್ಡ್ ಅಂಡ್ ಇಂಡಿಯಾ. ಸೊ ಆಕ್ಚುಲಿ ಸುಪ್ರೀತ್ ಇದು ಕ್ವೆಶನ್ ಕೇಳ್ತಾರೆ ಅಂತ ಅನ್ಕೊಂಡಿದೀನಿ, ಬಟ್ ನಾನೇ ಅವ್ರ ಪರವಾಗಿ ಕೇಳ್ತೀನಿ. ಯಾವುದೇ ಒಂದಕ್ಕೆ ರೈಟ್, ಕೇವಲ ರೇಖಾಚಿತ್ರಗಳಿಂದ ಶುರುವಾದಂತ ಕಾರ್ಟೂನು ಒಂದು ಆರ್ಟಿಫಿಷಿಯಲ್ ಆಗಿ ಆಲ್ಮೋಸ್ಟ್ ರಿಯಲ್ ಲೈಫ್ ತರ ಕಾಣಿಸಿ 3 ಡೈಮೆನ್ಷನಲ್ ಕಾರ್ಟೂನಿಂಗ್ ತರ ಬರಕ್ಕೆ ಏನೋ ಒಂದು ಕಾರಣಗಳಿರ್ಬೇಕಲ್ವಾ? ಈ ಕೇಸಲ್ಲಿ ಟೆಕ್ನಾಲಜಿ, ಆ ಟೆಕ್ನಾಲಜಿ ಪಾತ್ರ ಹೆಂಗೆ ಅನಿಮೇಷನ್ ನಲ್ಲಿ ವರ್ಕ್ ಆಯ್ತು? ಹೌ ಡಿಡ್ ಇಟ್ ಡೆವಲಪ್? ಅದನ್ನ ಒಂದ್ ಸ್ವಲ್ಪ ಮಾತಾಡಕ್ಕಾಗತ್ತಾ? ಇವತ್ತು ಎಷ್ಟು ಇಂಡಿಯಾನಲ್ಲಿ 5,500,000 ಕೋಟಿ ಇರುವಂತ ಅನಿಮೇಷನ್ ಇಂಡಸ್ಟ್ರಿ ಹೆಂಗೆ ಸಡನ್ ಆಗಿ ಎಕ್ಸ್ಪ್ಲೋಡ್ ಆಯ್ತು ಜಾಗತಿಕ ಮಟ್ಟದಲ್ಲಿ ಮತ್ತೆ ಭಾರತದಲ್ಲಿ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ. ಹೌದು. ಸಿ, ಆನಿಮೇಟರ್ ಅಂದ್ರೇನೆ an actor with a pencil ಅಂತ ಹೇಳ್ತೀವಿ ನಾವು. It starts from there. Animator is nothing but an actor with a pencil ಅಂತ ಅಂದ್ಬಿಟ್ಟು. ಅಂದ್ರೆ ಆ ಒಬ್ಬ ಆನಿಮೇಟರ್ ಒಂದ್ ಚಿತ್ರ ಬರೆಯುವಾಗ ಅಥವಾ ಒಂದ್ ಫ್ರೇಮ್ ಬರೆಯುವಾಗ ಅಥವಾ ಅವ್ರ ಸನ್ನಿವೇಶನ ರೆಡಿ ಮಾಡ್ತಿರುವಾಗ he has to actually think like that character. ಆ ಕ್ಯಾರೆಕ್ಟರ್ ನಕ್ದಾಗ ಹೇಗಿರುತ್ತೆ, ಆ ಕ್ಯಾರೆಕ್ಟರ್ ಅತ್ತಾಗ ಹೆಂಗಿರುತ್ತೆ, ಆ ಕ್ಯಾರೆಕ್ಟರ್ ಹೆಂಗ್ ಓಡುತ್ತೆ, ಆ ಕ್ಯಾರೆಕ್ಟರ್ ಹೆಂಗೆ ಆಕ್ಷನ್ಸ್, ವೇರಿಯಸ್ ಆಕ್ಷನ್ಸ್ ಹೆಂಗ್ ಮಾಡುತ್ತೆ. ಸೊ ಅನ್ ಆನಿಮೇಟರ್ ಇಸ್ ನಥಿಂಗ್ ಬಟ್ ಅನ್ ಆಕ್ಟರ್ ವಿತ್ ಅ ಪೆನ್ಸಿಲ್ ಅಂತ ಹೇಳ್ತೀವಿ. ಸೊ ಅಲ್ಲಿಂದ ಶುರು ಆಗಿದ್ದು. ವಾಲ್ಟ್ ಡಿಸ್ನಿ ಅವ್ರು ಶುರು ಮಾಡ್ದಂಗೆ ಲೈಕ್ ಮಿಕ್ಕಿ ಮೌಸ್ ಆಗಿರ್ಬೋದು ಅಥವಾ ಡೊನಾಲ್ಡ್ ಡಕ್ ಅಥವಾ ಟಾಮ್ ಅಂಡ್ ಜೆರಿ, ಇದೆಲ್ಲ ಬಹಳ ನಮ್ದೇ ಎಲ್ಲ ನಮ್ಗಿಂತ ದೊಡ್ಡವರಿರೋ ಬಾಲ್ಯದಲ್ಲಿ, ನಮ್ಮ ಬಾಲ್ಯದಲ್ಲಿ, ಇವಾಗ ನಮ್ಮ ಮಕ್ಕಳು ಮೊಮ್ಮಕ್ಕಳ ಬಾಲ್ಯದಲ್ಲೂ ತುಂಬಾ ಮಹತ್ವ ಹೊಂದಿದೆ. ಯಾಕಂದ್ರೆ ಇವತ್ತಿಗೂ ಆ ಟಾಮ್ ಅಂಡ್ ಜೆರಿ ಕಾರ್ಟೂನ್ಸ್ ನೋಡಿದ್ರೆ ಬೇಜಾರಾಗಲ್ಲ. ನಾವಾಗ್ಲೇ ಆಗಿರ್ಬೋದು, ಯಾವ ವಯಸ್ಸಿಗೆ ಆಗಿರ್ಬೋದು, ಅದು ತುಂಬಾ ಎಂಜಾಯ್ ಮಾಡ್ತಾರ ಆ ಕಾರ್ಟೂನ್ಸ್ ನ. ಇಟ್ ಇಸ್ 2D ಕಾರ್ಟೂನ್ಸ್, ಬೇಸಿಕ್ 2D ಕಾರ್ಟೂನ್ಸ್. ಅವಾಗೇನಂತ ಟೆಕ್ನಾಲಜಿನೂ ಇರ್ಲಿಲ್ಲ ಅವ್ರಿಗೆ ಮಾಡುವಾಗ. ಆಕ್ಚುಲಿ ಸ್ಪೀಕಿಂಗ್, ಇವಾಗ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎಷ್ಟೊಂದು ರೀಕ್ರಿಯೇಟ್ ಮಾಡಕ್ ಟ್ರೈ ಮಾಡಿದ್ರು ಟಾಮ್ ಅಂಡ್ ಜೆರಿ, ಬಟ್ ಇಟ್ ಡಿಂಟ್ ಬಿಕಮ್ ಆಸ್ ಪಾಪ್ಯುಲರ್ ಆಸ್ ಇಟ್ ವಾಸ್ ವಿನ್ ಇಟ್ ವಾಸ್ ಡನ್ ಬೈ ಹ್ಯಾಂಡ್. ಸೊ ನಾನು ಯಾವಾಗ್ಲೂ ಹೇಳೋದು, ಟೆಕ್ನಾಲಜಿ ಹ್ಯಾಸ್ ನೆವರ್ ಬೀನ್, will never be instrumental in anything to do with animation. Technology is just an enabler. The main thing is an idea, ಒಂದು thought, ಒಂದು idea, ಒಂದು story. I think that is important. In ಮಿಕ್ಕಿದ ಏನೇ ಬಂದ್ರು technology, it is just an enabler to make sure that it is enhanced to the viewers ಅಂತ. So now with so much of technology, the most effective animation still remains the hand-drawn animation, because you can actually show the actual transition. System al direct ಮಾಡುವಾಗ, technology direct ಬಳಸ್ಕೊಂಡು ಮಾಡುವಾಗ, there is a tendency to jump the scenes ಅಥವಾ jump the frames. ಫಾಸ್ಟ್ ಮಾಡೋಣ, ಯಾಕಂದ್ರೆ ಡೆಲಿವರಿ ಮಾಡಬೇಕು, ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ ಅಥವಾ ಪ್ರೆಷರ್ ಇರುತ್ತೆ, ಇಷ್ಟೊಂದು ಎಪಿಸೋಡ್ಸ್ ಮಾಡ್ಬೇಕಾಗತ್ತೆ, ಕಾಂಟೆಂಟ್ ತುಂಬಾ ಕ್ರಿಯೇಟ್ ಮಾಡ್ಬೇಕಾಗತ್ತೆ ಅಂತ. ದೇರ್ ಆರ್ ಪಾಸಿಬಿಲಿಟೀಸ್ ದಟ್ ಯು ಮೈಟ್ ಜಂಪ್ ದ ನಂಬರ್ ಆಫ್ ಫ್ರೇಮ್ಸ್ ಆಕ್ಚುಲಿ ರಿಕ್ವೈರ್ಡ್ ಟು ಶೋ ಅನ್ ಎಫೆಕ್ಟಿವ್ ಅನಿಮೇಷನ್. ಬಟ್ ಬೈ ಹ್ಯಾಂಡ್ ವೆನ್ ಯು ಆರ್ ಡೂಯಿಂಗ್ ಫ್ರೇಮ್ ಬೈ ಫ್ರೇಮ್, ನೀವು ನೋಡಿರ್ಬೋದು, ಲೈಟ್ ಬೋರ್ಡ್ ಅಂತ ಇರುತ್ತೆ, ಕೆಳಗಡೆಯಿಂದ ಒಂದು ಲೈಟ್ ಬಿಟ್ಟಿರ್ತಾರೆ, ಒಂದು ವೈಟ್ ಪ್ಲಾಟ್ಫಾರ್ಮ್ ಬೋರ್ಡ್ ಮೇಲೆ ಒಂದು ಸೀಕ್ವೆನ್ಸ್ ಆಫ್ ಶೀಟ್ಸ್ ಇಟ್ಕೊಂಡಿರ್ತಾರೆ, ಒಂದೊಂದು ಶೀಟ್ ಮೇಲೆ ಡ್ರಾ ಮಾಡ್ಕೊಂಡು ಹೋಗ್ತಾರೆ ಒಂದೊಂದು ಫ್ರೇಮ್ ನ. ಸೊ ಒಂದು ಫ್ರೇಮ್ ಇಂದ ನೆಕ್ಸ್ಟ್ ಫ್ರೇಮ್ಗೆ ಒಂದೊಂದು ಶೀಟ್ ಮೇಲೆ ಬರುತ್ತೆ. ಸೊ ವೆನ್ ಯು ಫ್ಲಿಪ್ ದಟ್, ಇಟ್ ಇಸ್ ಅನಿಮೇಷನ್. ಈಚ್ ಫ್ರೇಮ್ ಹ್ಯಾಸ್ ಟು ಬಿ ಡ್ರಾನ್.
ಸೊ ದಟ್ ಈಸ್ ದ ಟ್ರೆಡಿಷನಲ್ ವೇ ಆಫ್ ಅನಿಮೇಷನ್. ನಮ್ 1980s ಅಲ್ಲಿ ಫ್ಲಿಪ್ ಬುಕ್ ಅಂತ ಸಿಗೋದು. ಈ ಕಪಿಲ್ ದೇವ್ ಒಂದೊಂದ್ ಪೇಜ್ ಅಲ್ಲೂ ಒಂದೊಂದ್ ಆಕ್ಷನ್ ಮಾಡ್ಕೊಂಡ್ ಬರೋದು, ಆ ಬುಕ್ ನ ಹಂಗೆ ಪೇಜಸ್ ನ ಸರ್ ಅಂತ ತಿರುಗಿಸಿದಾಗ ಅವ್ನ್ ಓಡ್ ಬಂದು ಬಾಲ್ ಬಿಸಾಕಂಗೆ. ಸೊ ಫ್ಲಿಪ್ ಬುಕ್ ಅನಿಮೇಷನ್ ಅಂತ ಹೇಳ್ತೀವಿ ಅದನ್ನ. ಸೊ ದಟ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ವೇ ಆಫ್ ಅನಿಮೇಷನ್. ಬಟ್ ಈಗ ಹೇಳ್ಬೇಕು ಅಂತಂದ್ರೆ ಜಾಸ್ತಿ ಎಲ್ಲಾರು ಇವಾಗ ಟೆಕ್ನಾಲಜಿ ಕಡೆಗೆ ಹೋಗ್ಬಿಟ್ಟಿದ್ದಾರೆ. 2D ಅನ್ನೋದು ಆಲ್ಮೋಸ್ಟ್ ಇದೆ, ಬಟ್ ಅಷ್ಟು ಮಟ್ಟಕ್ಕೆ ಇಲ್ಲ ಅಂತ ಹೇಳ್ಬೋದು ನಮ್ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ. ಬಟ್ ದೇರ್ ಆರ್ ಸ್ಟಿಲ್ ಪೀಪಲ್ ಹೂ ಆರ್ ಓನ್ಲಿ ಡೂಯಿಂಗ್ ಆನ್ 2D ಬಿಕಾಸ್ ದಟ್ಸ್ ದ ಮೋಸ್ಟ್ ಎಫೆಕ್ಟಿವ್. ಬಟ್ ಇವಾಗ ಟೂ ಮಚ್ ಆಫ್ ಟೆಕ್ನಾಲಜಿ ಹ್ಯಾಸ್ ಟೇಕನ್ ಓವರ್. ಗೋಯಿಂಗ್ ಫಾರ್ವರ್ಡ್ ಇನ್ನೂ ಟೆಕ್ನಾಲಜೀಸ್ ಬರುತ್ತೆ. ಹೋಗ್ತಾ ಹೋಗ್ತಾ ನಾನು ಹೇಳ್ತೀನಿ ಇನ್ನು ಯಾವ್ಯಾವ ತರ ಟೆಕ್ನಾಲಜೀಸ್ ಬರುತ್ತೆ ಅಂತ, ವೇರ್ ಯು ಮೈಟ್ ನಾಟ್ ರಿಕ್ವೈರ್ ಹ್ಯೂಮನ್ಸ್ ಓನ್ಲಿ ಇನ್ ಅನಿಮೇಷನ್ ಆಲ್ಸೋ. ಸೊ ಆ ತರ ತುಂಬಾ ಅಡ್ವಾನ್ಸ್ಮೆಂಟ್ಸ್ ಇದೆ. ಬಟ್ ಐ ಆಲ್ವೇಸ್ ಫರ್ಮ್ಲಿ ಬಿಲೀವ್ ದಟ್ ಹ್ಯೂಮನ್ ಆರ್ಟ್ ಕೆನಾಟ್ ಬಿ ರಿಪ್ಲೇಸ್ಡ್. A human art cannot be replaced. A human mind cannot be replaced. So as long as there is that personal touch, that hand art irlebeku. So ಇವಾಗ್ಲೂ ನಾವು ಎಂಫಸೈಸ್ ಮಾಡೋದು, ಯಾರೇ ಅನಿಮೇಷನ್ ಮಾಡಬೇಕು ಅಂದ್ರೇನು ಒಂದ್ 6 ತಿಂಗಳು ಕಂಪ್ಯೂಟರ್ ಮುಟ್ಬೇಡಪ್ಪ ನೀವು ಬರೀ ಚಿತ್ರಗಳು ಬರೀತಾ ಇರೋ. ಹೋಗ್ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೋ, ಪಾರ್ಕ್ ಅಲ್ಲಿ ಕೂತ್ಕೋ, ಎಲ್ ಬೇಕಾದ್ರೂ ಕೂತ್ಕೋ, ಓಡಾಡೋ ಜನ ಚಿತ್ರ ಬರಿ, ಸನ್ನಿವೇಶಗಳ ಪಿಕ್ಚರ್ಸ್ ಬರಿ. As much as you observe things from the nature, from the people, from your surroundings, it makes you a better animator, better visualizer. So that when you're actually wanting to create an environment, all this exposure in the outside world, in the nature, will help you create better. So that is why we say, we encourage people who join animation or want to do animation, that please give your hand, use that hand, it has got a power. Use that hand and learn sketching, human anatomy, ಪರ್ಸ್ಪೆಕ್ಟಿವ್, ವಿಜುವಲೈಸೇಷನ್ ಟೆಕ್ನಿಕ್ಸ್, ಕಲರ್ ಥಿಯರಿ, ಇದೆಲ್ಲ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಂಡು ಮುಂದಕ್ಕೆ ಹೋದ್ರೇನೆ he will become a very good animator or a VFX artist. So that's how we carry it forward. And industry ಹೇಗೆ ಬೆಳೀತು ಅನ್ನೋದಕ್ಕೆ ಇಂಡಿಯಾಲಿರುವಂತ ಟ್ಯಾಲೆಂಟು, ಇಂಡಿಯಾಲಿರುವಂತ ಒಂದು ಆರ್ಟ್, ಕಲ್ಚರ್, ಹೆರಿಟೇಜ್ ಬಹುಶಃ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇರಕ್ಕೆ ಸಾಧ್ಯ ಇಲ್ಲ. So hanganmele, if you go to the tier 2, tier 3 cities of our country, you will find such good artists. ಒಂದು ಕ್ಲೇ ಸ್ಕಲ್ಪ್ಟರ್ ಆಗಿರ್ಬೋದು, ಅಥವಾ ಒಂದು ಸ್ಟೋನ್ ಸ್ಕಲ್ಪ್ಟರ್ ಆಗಿರ್ಬೋದು, ಅಥವಾ ಒಂದು ಚಿತ್ರಗಳು ಮಾಡುವಂತಲ್ಲ, ಚಿತ್ರಗಳು ಬರೆಯುವಂತದ್ದೇ ಎಷ್ಟೊಂದ್ ತರ ರೀತಿಲಿ ಇದೆ. ಯು ಹ್ಯಾವ್ ಸೋ ಮೆನಿ ಟೈಪ್ಸ್ ಆಫ್ ಪೇಂಟಿಂಗ್. ಒರಿಸ್ಸಾದೇ ಬೇರೆ, ಕೇರಳದೇ ಬೇರೆ ಭಿತ್ತಿ ಚಿತ್ರ ಅಂತ, ಕರ್ನಾಟಕದೇ ಬೇರೆ, ರಾಜಸ್ಥಾನದೇ ಬೇರೆ. ಸೊ ಆರ್ಟ್ ಇಸ್ ಸೋ ಸ್ಟ್ರಾಂಗ್ಲಿ ರೂಟೆಡ್ ಇನ್ ಅವರ್ ಕಂಟ್ರಿ. ಹಂಗಾಗಿ ನಮ್ ಕ್ಷೇತ್ರಕ್ಕೆ India has that kind of potential to become the world leader in animation. So it was natural that everybody comes to India one day ಅಂತ ಅಂದ್ಬಿಟ್ಟು. ಹಂಗಾಗಿ ಬೆಳೆದಿ ಎಲ್ಲಾ ಕೆಲಸಗಳು ಇಂಡಿಯಾಗೆ ಬರಕ್ ಶುರು ಆಯ್ತು ಅನಿಮೇಷನ್. Even though work was outside, the projects were from outside, it was getting executed here because of the talent pool available, and probably because of that labor also being more achievable than getting it there done abroad. So ಹಾಗಾಗಿ ಆಸ್ ಅಂಡ್ ವೆನ್ ಕೆಲಸ ಬರಕ್ ಶುರು ಆಯ್ತು ಇಲ್ಲಿ, ಬೆಳೀತಾ ಇತ್ತು ಫೀಲ್ಡ್. ಅಂಡ್ ಟುಡೇ ಇಟ್ ಇಸ್ ಅ ಹ್ಯೂಜ್ ಫೀಲ್ಡ್. ಅಂಡ್ 2030 ಅಷ್ಟೊತ್ತಿಗೆ ಇಟ್ ಇಸ್ ಗೋಯಿಂಗ್ ಟು touch a huge figure, unexpected figure, because even Hollywood movies get done in India today. So a majority of the Hollywood movies, 70% of the movies ಎಲ್ಲ ಆಗೋದು ಇಲ್ಲೇ ಇಂಡಿಯಾಲೇ ಆಗೋದು, ಮೋಸ್ಟ್ಲಿ ಬೆಂಗಳೂರಲ್ಲೇ ಆಗೋದು. ಸೊ ಆ ರೀತಿ ಬೆಳ್ಕೊಂಡ್ ಬಂದಿದ್ದು ಈ ಇಂಡಸ್ಟ್ರಿ ಹೇಳ್ಬೇಕು ಅಂತ. ಶ್ರೀನಿವಾಸ್, ಈ ಅಂದ್ರೆ ನಾವು ಅಂದ್ರೆ ಇಂಡಿಯಾದಲ್ಲಿರೋ ಅತ್ಯಂತ ದೊಡ್ಡ ಸೂಪರ್ ಸ್ಟಾರ್ ಕೂಡ ಹಾಲಿವುಡ್ ಸಿನಿಮಾನಲ್ಲಿ 5 ನಿಮಿಷ 10 ನಿಮಿಷ ರೋಲ್ ಮಾಡಿದ್ರೆ ಅದ್ರ ಬಗ್ಗೆ ಅವನೊಂದ್ 6 ತಿಂಗಳ ಮಾತಾಡ್ತಾನೆ. ಅವ್ರ ಅಮ್ಮ, ಅವ್ರ ಅತ್ತೆ ಅಥವಾ ಅವ್ರ ಮೊಮ್ಮಗಳು ಒಂದ್ 2-3 ವರ್ಷ ಮಾತಾಡ್ತಾರೆ. ಅಷ್ಟೊಂದು ಕ್ರೇಜ್ ಇದೆ. ಬಟ್ ಸುಮಾರು ಅವಾರ್ಡ್ ವಿನ್ನಿಂಗ್ ಹಾಲಿವುಡ್ ಫಿಲಂಗಳೆಲ್ಲ ಇಲ್ಲೇ ಬೆಂಗಳೂರು, ಕಲಾಸೆಪಾಳ್ಯ ನಾನು ಸುಮ್ನೆ ಹೇಳಿದ್ದು, ಬಟ್ ಬೆಂಗಳೂರು, ವೈಟ್ ಫೀಲ್ಡ್ ಅಲ್ಲೆಲ್ಲ ಮಾಡ್ತಾರಲ್ಲ. 1-2 ಎಕ್ಸಾಂಪಲ್ ಕೊಡಿ ಬಾಸ್, ಎಷ್ಟು ಯಾವ ತರ ಎಂತ ದೊಡ್ಡ ಸಿನಿಮಾಗಳೆಲ್ಲ ನಮ್ ಬೆಂಗಳೂರು ಹುಡುಗರು ಮಾಡವ್ರೆ ಅಂತ. ಆಗಿದೆ ಬಾಂಡ್ ಸೀರೀಸ್ ಅಲ್ಲಿ ಕೆಲವು ಚಿತ್ರಗಳು ಇಲ್ಲೇ ಆಗಿರೋದು, ನಮ್ ಜಂಗಲ್ ಬುಕ್ ಇಲ್ಲೇ ಆಗಿರೋದು, ನಮ್ದು ಲಯನ್ ಕಿಂಗ್ ಇಲ್ಲೇ ಆಗಿರೋದು, ಆಮೇಲೆ ಲೈಫ್ ಆಫ್ ಪೈ, ಆಮೇಲೆ ಇದಪ್ಪ ಶೇಪ್ ಆಫ್ ವಾಟರ್ ಆಸ್ಕರ್ ಗೆದ್ದಂತ ಚಿತ್ರ ಅದು,
ಆಮೇಲೆ ಸೋ ಮೆನಿ ಆಕ್ಚುಲಿ 1917 ಇಷ್ಟ ರೀಸೆಂಟ್ ಆಗಿ ಅದು ಪ್ರಶಸ್ತಿ ಗೆದ್ದಂತ ಚಿತ್ರ, ಅದು ಇಲ್ಲೇ ಆಗಿರೋದು. ಸುಮಾರಾಗಿದೆ ಇಲ್ಲಿ, ಸುಮಾರು. I mean, like all majority of the work gets done here, Hollywood movies. So because ಅಂತ ಒಂದು ಟ್ಯಾಲೆಂಟ್ ಇದೆ ಇಲ್ಲಿ. ಅಂಡ್ ಇವಾಗ ನಾವು ಬಾಲಿವುಡ್ ಅಲ್ಲೂ ಸುಮಾರು ಬರಕ್ ಶುರು ಆಗಿದೆ. ಹಿಂದಿಲಾಗ್ಲಿ, ತೆಲುಗು ಆಗ್ಲಿ, ಬಹಳ ತಮಿಳ್ ಆಗ್ಲಿ, ಬಹಳಷ್ಟು ವಿಜುವಲ್ ಎಫೆಕ್ಟ್ಸ್ ಆಗ್ಲಿ ಅಥವಾ ಅನಿಮೇಷನ್ ಆಗ್ಲಿ ಮಾಡಿಸ್ತಿದ್ದಾರೆ. ಬಟ್ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ಮಾಡಿಸ್ತಿದ್ದಾರೆ. ಕೆಲವ್ರು ಇಲ್ಲೇ ಮಾಡಿಸ್ತಿದ್ದಾರೆ, ಕೆಲವ್ರು ಆಚೆ ಮಾಡಿಸ್ತಿದ್ದಾರೆ. ಬಟ್ ಹಾಲಿವುಡ್ ಚಿತ್ರಗಳಂತೂ ಇಲ್ಲೇ ಮಾಡ್ತಿರೋದು, ಅದು ಮಾತ್ರ ಗ್ಯಾರಂಟಿ. ಬಟ್ ನಮ್ಮ ಭಾಷೆ ಚಿತ್ರಗಳು ಇವಾಗ ಫಾರ್ ಎಕ್ಸಾಂಪಲ್ ಬಾಹುಬಲಿ ತಗೊಂತು ಅಂದ್ರೆ ಸುಮಾರು 22 ಸ್ಟುಡಿಯೋ 7 ದೇಶದಲ್ಲಿ ಮಾಡಿದಂತ ಚಿತ್ರ. ಸೊ ಇಟ್ ವಾಸ್ ನಾಟ್ ಓನ್ಲಿ ಮೇಡ್ ಹಿಯರ್. 22 ಸ್ಟುಡಿಯೋಸ್ ಅಕ್ರಾಸ್ ದ ವರ್ಲ್ಡ್ ಫ್ರಮ್ 7 countries ವರ್ಕ್ಡ್ ಆನ್ ಬಾಹುಬಲಿ. ಸೊ ಹಾಗಾಗಿ ಡಿಪೆಂಡ್ಸ್ ಆನ್ ದ ಪ್ರಾಜೆಕ್ಟ್. ಶ್ರೀನಿವಾಸ್, ಕೆಲವ್ರಿಗೆ ಅಟ್ಲೀಸ್ಟ್ ನನಗೆ ಒಂದು ಬೇಸಿಕ್ ಕನ್ಫ್ಯೂಷನ್ ಇದೆ ಶ್ರೀನಿವಾಸ್. ಕಂಪ್ಯೂಟರ್ ಗ್ರಾಫಿಕ್ಸ್ ಸಖತ್ತಾಗಿ ಮಾಡೋರೆ, ಆನೆ ಕುದುರೆ ಎಲ್ಲ ಕಂಪ್ಯೂಟರ್ ಗ್ರಾಫಿಕ್ಸ್ ಎಲ್ಲ ಹಾಕಿ ಮಾಡೋರೆ ಅಂತಾರೆ. ಇನ್ ಕೆಲವರು ಅನಿಮೇಷನ್ ಸಖತ್ತಾಗಿತ್ತಪ್ಪ ಅಂತಾರೆ. ಈ ಕಂಪ್ಯೂಟರ್ ಗ್ರಾಫಿಕ್ಸ್ಗೂ ಅನಿಮೇಷನ್ಗೂ ಏನ್ ವ್ಯತ್ಯಾಸ? ಮತ್ತೆ ಈ ಗ್ರೀನ್ ಸ್ಕ್ರೀನ್ ಹಾಕ್ತಾರಲ್ಲ ಅದೇನದು? ಅವೆಲ್ಲ ಒಂದ್ ಸ್ವಲ್ಪ ಹೇಳಿ. ಎವ್ರಿಥಿಂಗ್ ಫಾಲ್ಸ್ ಅಂಡರ್ ಒಂದು ಎವ್ರಿಥಿಂಗ್ ದಟ್ ಯು ಆರ್ ಟಾಕಿಂಗ್ ಅಬೌಟ್ ಫಾಲ್ಸ್ ಅಂಡರ್ ಅ ಟರ್ಮ್ ಕಾಲ್ಡ್ CGI. CGI ಅಂತಂದ್ರೆ ಕಂಪ್ಯೂಟರ್ ಗ್ರಾಫಿಕ್ಸ್ ಇಂಟರ್ಫೇಸ್ ಅಂತ ಅಂದ್ಬಿಟ್ಟು. ಸೊ ಎವ್ರಿಥಿಂಗ್ ಫಾಲ್ಸ್ ಇಂಟು ದಿಸ್. ಸೊ ಕಂಪ್ಯೂಟರ್ ಗ್ರಾಫಿಕ್ಸ್ ಅಲ್ಲಿ ನಿಮ್ಗೆ ಅನಿಮೇಷನ್ ಬರುತ್ತೆ, ವಿಜುವಲ್ ಎಫೆಕ್ಟ್ಸ್ ಬರುತ್ತೆ, ಇನ್ನೆಲ್ಲ ಟೆಕ್ನಾಲಜೀಸ್ ಬರುತ್ತೆ ಅದ್ರ ಕೆಳಗಡೆನೆ. ಅನಿಮೇಷನ್ ಅಂದ್ರೆ ನಾನು ಹೇಳ್ದಂಗೆ ಆಗ್ಲೇ 2D 3D ಇದೆ. 2D ಇಸ್ ಲೆಂತ್ ಅಂಡ್ ಬೆಡ್ತ್, 3D ಅಂದ್ರೆ ಡೆಪ್ತ್ ಇದ್ರೆ ಆಲ್ಸೋ ಇಟ್ಸ್ ಕಾಲ್ಡ್ ಆಸ್ 3D. ಗ್ರೀನ್ ಸ್ಕ್ರೀನ್ ಬಂದಾಗ ವಿಜುವಲ್ ಎಫೆಕ್ಟ್ಸ್ VFX ಬೇಕಾಗಿರೋ ಅಂತದ್ದು ನಮ್ಗೆ ಗ್ರೀನ್ ಸ್ಕ್ರೀನ್. ರೈಟ್ ನಾವು ಆಗ್ತಿರೋದು ಗ್ರೀನ್ ಸ್ಕ್ರೀನ್, ಬಟ್ ಅದಕ್ಕೂ ಒಂದು ಫ್ಯೂಚರ್ ಬಂದಿದೆ ಇವಾಗ. ಬಟ್ ರೈಟ್ ನಾವು ಗ್ರೀನ್ ಸ್ಕ್ರೀನ್ ಟೆಕ್ನಿಕ್ಸ್ ಅಂದ್ರೆ ಇವಾಗ ಮತ್ತೆ ನಾನು ಅದೇ ಎಕ್ಸಾಂಪಲ್ ತಗೋಬೇಕು ಅಂದ್ರೆ ಬಾಹುಬಲಿ ಅಂದ್ರೆ ಬೆಟ್ಟಗಳನ್ನ ಹತ್ತೋದು, ವಾಟರ್ ಫಾಲ್ಸ್, ಅದೆಲ್ಲ ಫಿಸಿಕಲಿ ಇಟ್ ವುಡ್ ನಾಟ್ ಹ್ಯಾವ್ ಬಿನ್ ಪಾಸಿಬಲ್. ಅದೆಲ್ಲ ಒಂದು ಫಿಲ್ಮ್ ಸೆಟ್ ಹಾಕ್ಬಿಟ್ಟು ದೊಡ್ಡದಾಗಿ ದೊಡ್ಡ ಗ್ರೀನ್ ಸ್ಕ್ರೀನ್ ಗಳು ಹಾಕ್ಬಿಟ್ಟು ಒಂದ್ ಸ್ವಲ್ಪ ಪ್ರಾಪ್ಸ್ ಬೆಟ್ಟ ತರ ಕಟ್ಟಿ ಇನ್ ಮಿಕ್ಕಿದೆಲ್ಲ ಗ್ರೀನ್ ಸ್ಕ್ರೀನ್ ತಗೊಂಡು ಅದನ್ನ ಆಮೇಲೆ ಸಿಸ್ಟಮ್ ಅಲ್ಲಿ ತಂದು 3D ಅಲ್ಲಿ ಕ್ರಿಯೇಟ್ ಮಾಡಿ ಕಂಪ್ಲೀಟ್ ಮಾಡಿ ವಾಟರ್ ಫ್ಲೋ ಮಾಡಿ ಅದಕ್ಕೆಲ್ಲ ಗ್ರೀನ್ ಸ್ಕ್ರೀನ್ ಬೇಕಾಗುತ್ತೆ. ಸೊ ಗ್ರೀನ್ ಸ್ಕ್ರೀನ್ ಅಲ್ಲಿ ಯೂಸ್ ಮಾಡ್ಕೊಂಡು ಶೂಟ್ ಮಾಡ್ತಾರೆ ಎಲ್ಲ. ಬೇರೆವರ್ ವಿಜುವಲ್ ಎಫೆಕ್ಟ್ ಶಾರ್ಟ್ಸ್ ಆರ್ ರಿಕ್ವೈರ್ಡ್ ಸೊ ದಟ್ ಗ್ರೀನ್ ಸ್ಕ್ರೀನ್ ಅಬ್ಸರ್ವ್ ಆಗುತ್ತೆ, ಅದ್ರಲ್ಲಿ ಏನ್ ಬೇಕಾದ್ರೂ ಅವ್ರು ಮಾಡ್ಕೋಬಹುದು. ಸೊ ಹಾಗಾಗಿ ಇವಾಗ ಹೆಚ್ಚಾಗಿ ಗ್ರೀನ್ ಸ್ಕ್ರೀನ್ ಬಳಸ್ಕೊಂಡು ಮಾಡ್ತಿದ್ದಾರೆ. ಬಟ್ ಅದಕ್ಕೂ ಒಂದು ಫ್ಯೂಚರ್ ಬಂದಿದೆ, LED ವಾಲ್ಸ್ ಅಂತ. ಅದ್ರ ಬಗ್ಗೆ ಹೋಗ್ತಾ ಮಾತಾಡೋಣ, ಹೇಗೆ ಅದು ರೀಪ್ಲೇಸ್ ಮಾಡುತ್ತೆ ಅಂಡ್ ಯಾವ ರೀತಿಯಲ್ಲಿ ಇಟ್ ಈಸ್ ಅಚೀವಬಲ್ ಅಂಡ್ ವಾಟ್ ವಿಲ್ ಬಿ ದ ಕಾಸ್ಟ್ ಇಂಪ್ಲಿಕೇಶನ್ ಅಂಡ್ ವೆದರ್ ಅವರ್ ಕಂಟ್ರಿ ಇಸ್ ಪ್ರಿಪೇರ್ಡ್ ಫಾರ್ ಇಟ್ ಅಂಡ್ ವೆನ್ ವಿಲ್ ಇಟ್ ಕಮ್ ಅನ್ನೋದು ವಿ ಕ್ಯಾನ್ ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು ಮುಂದಕ್ಕೆ. ಶ್ರೀನಿವಾಸ್, ಒಂದ್ ಪ್ರಶ್ನೆ ಇದೆ. ನೀವು ಅವಾಗಿಂದ ನಮ್ಮಲ್ಲಿ ಟ್ಯಾಲೆಂಟ್ ಇದೆ ಅದಕ್ಕೆ ಹಾಲಿವುಡ್ ಅವರು ಬರ್ತಾರೆ ಅಂತ ಇದ್ರಿ. ಕೆಲವು ರಿಪೋರ್ಟ್ಸ್ ಅಲ್ಲಿ ನಮ್ ಲೇಬರ್ ಚೀಪ್ ಇದೆ ಅದಕ್ಕೆ ಬರ್ತಾರೆ ಅಂತ ನಾನು ಓದಿದ್ದೆ. ಸತ್ಯ ಇದ್ರ ಮಧ್ಯ ಇದೆಯಾ? ಏನು ಕತೆ? ಒಂದು. ಆಮೇಲೆ ಎರಡನೇದು, ಈಗ ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರಲ್ಲ, ಅವರೆಲ್ಲ ಎಲ್ಲಿಂದ ಕಲ್ತ್ಕೊಂಡ್ ಬರ್ತಾ ಇದಾರೆ? ಏನ್ ಓದಿದ್ದಾರೆ? ಅದೊಂದು ಬ್ಯೂಟಿ ಫೀಲ್ಡ್ ಅಲ್ಲಿ ಏನು ಅಂತಂದ್ರೆ, ಈ ಒಂದು ಕ್ಷೇತ್ರದಲ್ಲಿ ಓದೋದಿಕ್ಕಾಗಿರ್ಬೋದು ಅಥವಾ ಮುಂದೆ ಬರೋದಕ್ಕಾಗಿರ್ಬೋದು ಪ್ರೀವಿಯಸ್ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಏನು ಅವಶ್ಯಕತೆ ಇಲ್ಲ. ಅಂಡ್ ಇದೇ ಓದಿರ್ಬೇಕು, ಇಷ್ಟೇ ವಯಸ್ಸಾಗಿರ್ಬೇಕು, ಇಷ್ಟೇ ಇದು ಅಂತ ಬಟ್ ಏನೋ ಒಂದು ರೆಸ್ಟ್ರಿಕ್ಷನ್ಸ್ ಇಲ್ಲ. ಯಾರು ಬೇಕಾದ್ರೂ ಅಟ್ ಎನಿ ಏಜ್ ದೇ ಕ್ಯಾನ್ ಗೆಟ್ ಇನ್ ಟು ದಿಸ್ ಫೀಲ್ಡ್ ಅಂಡ್ ಬಿಕಮ್ ಸಕ್ಸಸ್ಫುಲ್. ಆ ತರ ಒಂದು ಕ್ಷೇತ್ರ ಇದು. ಯಾಕಂದ್ರೆ ಈ ಕ್ಷೇತ್ರಕ್ಕೆ ಬೇಕಾಗಿರೋದು ಪುಸ್ತಕದ ಓದಲ್ಲ. ಈ ಕ್ಷೇತ್ರಕ್ಕೆ ಬೇಕಾಗಿರೋದು ವಿಜುವಲೈಸೇಷನ್ ಸ್ಕಿಲ್ಸ್, ಅಬ್ಸರ್ವಿಂಗ್ ಪವರ್ ಅಂಡ್ ಕ್ರಿಯೇಟಿವ್ ಸ್ಕಿಲ್ಸ್ ಅಂಡ್ ಹ್ಯಾಂಡ್ ಕೈ ಚಲಕ. ಸೊ ಇಷ್ಟು ಬೇಕಾಗಿರೋದ್ರಲ್ಲಿ ಸೊ ಅದಕ್ಕೆ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ, ಯಾರು ಕೇಳೋದೂ ಇಲ್ಲ. ಎಂತ ದೊಡ್ಡ ಕೆಲಸ ಮಾಡೋರು, ಹಾಲಿವುಡ್ ಕೆಲಸ ಮಾಡೋರ್ಗು ಇನ್ನು BE ಆಗಿರ್ಬೇಕು ಅಥವಾ ಇದಾಗಿರ್ಬೇಕು ಅಂತ ಕೇಳಲ್ಲ. ಎಕ್ಸೆಪ್ಟ್ ಬರೀ ಗೇಮ್ ಡೆವಲಪ್ಮೆಂಟ್ ಅಲ್ಲಿ ಮಾತ್ರ ಸ್ವಲ್ಪ ಪ್ರೋಗ್ರಾಮಿಂಗ್ ಬ್ಯಾಕ್ ಗ್ರೌಂಡ್ ಇದ್ರೆ ಹೆಲ್ಪ್ ಆಗುತ್ತೆ. ಗೇಮ್ ಆರ್ಟ್ಗೆಲ್ಲ, ಗೇಮ್ ಡಿಸೈನ್ಗೆಲ್ಲ. ಗೇಮ್ ಡೆವಲಪ್ ಮಾಡ್ಬೇಕಲ್ಲ, ಲೈಕ್ ಲೆವೆಲ್ಸ್, ಆಮೇಲೆ ಆ ಒಂದು ಇಂಟ್ರಾಕ್ಷನ್ ಆರ್ಟಿಫಿಷಿಯಲ್ ಆಗಿ ಇದು ಮಾಡೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು ಅಥವಾ ಒಂದು ಇಂಟ್ರಾಕ್ಷನ್ ಆಗಿರ್ಬೋದು ಅಥವಾ ಮಾಡಲ್ಸ್ ಅಥವಾ ಲೆವೆಲ್ಸ್ ಹೇಗೆ
ಸ್ಪಂದಿಸತ್ತೆ ನಿಮ್ ಮಾಟಕ್ಕೆ, ಅದಕ್ಕೆಲ್ಲ ಬರೆಯೋದಕ್ಕೆ ಲೆವೆಲ್ಸ್ಗೆ ಅದಕ್ಕೆಲ್ಲ ಬೇಕಾಗ್ಬೋದು ಪ್ರೋಗ್ರಾಮಿಂಗ್. ಅದು ಬಿಟ್ರೆ ಇನ್ ಯಾವ್ದಕ್ಕೂ ನಿಮ್ಗೆ ಆತರ ಒಂದು ಪ್ರೀವಿಯಸ್ ಬ್ಯಾಕ್ ಗ್ರೌಂಡ್ ಬೇಕಾಗಿಲ್ಲ, ಯಾರು ಬೇಕಾದ್ರೂ ಅನಿಮೇಷನ್ ಮಾಡ್ಬೋದು. ಅಂಡ್ ಇದಕ್ಕೊಂದು ಇಂಟ್ರೆಸ್ಟ್ ಇದ್ರೆ ಸಾಕು. ಅಂಡ್ ಆತರ ಹೇಳ್ಕೊಡುವಂತವ್ರು ಸಾಕಷ್ಟು ವಿದ್ಯಾಸಂಸ್ಥೆಗಳಿದೆ ನಮ್ಮ ದೇಶದಲ್ಲಿ, ಕಾಲೇಜುಗಳಿದೆ, ಬ್ರ್ಯಾಂಡ್ಗಳಿದೆ. ಇವಾಗ ನಾನ್ ನಡೆಸುವಂತ ಅರೀನಾ ಅನಿಮೇಷನ್ ಸುಮಾರು ಒಂದು 25 ವರ್ಷದಿಂದ ಇದೆ ಬ್ರ್ಯಾಂಡ್. ನಾವಿದ್ದಾಗಿಂದ ನಾ ಯಾವಾಗ ಎಂಟರ್ ಆದ್ನೋ ಇಂಡಸ್ಟ್ರಿಯಿಂದ ಅವತ್ತಿಂದ ಅರೀನಾ ಅನಿಮೇಷನ್ ಬ್ರ್ಯಾಂಡ್ ಇದೆ. ಅದು ಬಿಟ್ಟು ಬೇರೆ ಬ್ರ್ಯಾಂಡ್ಗಳು ಇದೆ, ಬೇರೆ ಕಾಲೇಜ್ಗಳು ಇದೆ, ಯೂನಿವರ್ಸಿಟಿಗಳಿದೆ. ಹೋಗ್ತಾ ಹೋಗ್ತಾ ನಿಮ್ಗೆ ಮಾಮೂಲಾಗಿ BSc BCom BSc ಹಂಗೆ ಅನಿಮೇಷನ್ ಡಿಗ್ರಿನೂ ಸಿಗತ್ತೆ. ಅಷ್ಟು ಕಾಮನ್ ಆಗತ್ತೆ. ಬಿಕಾಸ್ ಯಾಕಂದ್ರೆ ಈ ಕ್ಷೇತ್ರಕ್ಕೆ ಇರುವಂತ ಒಂದು ರಿಕ್ವೈರ್ಮೆಂಟ್, ಈ ಕ್ಷೇತ್ರಕ್ಕೆ ಇರುವಂತ ಒಂದು ಫ್ಯೂಚರ್ ಬಹುಶಃ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಯಾವ ಕ್ಷೇತ್ರಕ್ಕೂ ಇಲ್ಲ. ಅದನ್ನ ಜನ ಅರ್ಥ ಮಾಡ್ಕೊಂಡು ಕರೆಕ್ಟ್ ಟೈಮ್ ಈ ಇಂಡಸ್ಟ್ರಿಲಿ ಇವಾಗ ಎಂಟರ್ ಆಗೋದಕ್ಕೆ. ನಾನು 25 ವರ್ಷದಿಂದ ನಾನು ಮಾತಾಡೋದಕ್ಕೂ ಇವತ್ತಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಯಾಕಂದ್ರೆ ನಾನು ನೋಡಿದೀನಿ ಇಂಡಸ್ಟ್ರಿ ಹೆಂಗ್ ಬೆಳೆದಿದೆ ಅಂತ. ಅಲ್ಲಿ ನಾವು ಆ ಟೈಮ್ ಅಲ್ಲಿ mid-90s ಅಲ್ಲಿ ಮನೆಗೆ ಹೋಗ್ಬಿಟ್ಟು ಬಾಗಲ್ ಲಿಟ್ರಲಿ ವಿ ಹ್ಯಾವ್ ಡನ್ ಇಟ್. ವೈ ಐ ಆಮ್ ಟೆಲಿಂಗ್ ಯು ದಿಸ್ ಇಸ್ ಪೀಪಲ್ ಶುಡ್ ನೋ. ನಾನು ಇಷ್ಟು ನನ್ನ ಕಥೆಗಳನ್ನ ಯಾರ ಹತ್ರನೂ ಹಂಚ್ಕೊಂಡಿಲ್ಲ, ನಿಮ್ಮ ಹತ್ರನೇ ಬಹುಶಃ ಮೊದಲ ಸತಿ ಹಂಚ್ಕೋತಾ ಇರೋದು ಅಲ್ಲ. ಅಲ್ಲ ನಾವು ಶುರು ಮಾಡಿದ್ದು. ಆಮೇಲೆ ನಾವೊಂದು ಒಂದು 2 ವೀಲರ್ ಅಲ್ಲಿ ನಾವು ಒಂದು ಏರಿಯಾ ಡಿಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟು ಒಂದು ರೋಡ್ ತಗೊಂಡ್ಬಿಟ್ಟು ಇವತ್ತು ಈ ರೋಡು, ನಾಳೆ ಆ ರೋಡು, ನಾಳಿದ್ ಈ ರೋಡು ಅನ್ಕೊಂಡು ಆತರ ನಾವು ಆ ರೋಡ್ ವೈಸ್ ಕವರ್ ಮಾಡಿ ಮನೆ ಬಾಗಲ್ ತಟ್ಟಿ ನಿಮ್ ಮನೇಲಿ PUC ಓದ್ದವ್ರು ಇದಾರ, 10th ಓದ್ದವ್ರು ಇದಾರ, ಈ ತರ ಒಂದು ಕ್ಷೇತ್ರ ಇದೆ ಅನಿಮೇಷನ್ ಅಂತ. ಐ ಆಮ್ ಟಾಕಿಂಗ್ ಅಬೌಟ್ ದ mid-90s. ಓಕೆ, ಯಾರಿಗೂ ಏನೂ ಗೊತ್ತಿಲ್ಲ ಅನಿಮೇಷನ್ ಬಗ್ಗೆ. ಅನಿಮೇಷನ್ ಅಂದ್ರೆ ಎಲ್ಲರೂ ಕಾರ್ಟೂನಿಂಗು, ಚಿತ್ರ ಬರೆಯೋದೇ, ನಮ್ಮ ಮಗನ ಚಿತ್ರ ಬರೆಯಕ್ ಹಾಕ್ಬೇಕಾ, ನಮ್ಮ ಮಗನ ಚಿತ್ರ ಬರೆಯಕ್ ಹಾಕ್ಬೇಕಾ ಅಂತ ಹೇಳೋರು. ಅದ್ರಲ್ಲಿ ಏನಿದೆ ಫ್ಯೂಚರು ಅಂತ. ಸೊ ನಾವು ಲಿಟ್ರಲಿ ವಿ ಹ್ಯಾವ್ ಗಾನ್. ಕೆಲವು ಕಡೆ ಬಾಗಿಲು ಮುಖದ ಮೇಲೆ ಹೊಡೆಯೋರು, ಕೆಲವು ಒಳಗಡೆ ಕರೆದ್ಬಿಟ್ಟು ಒಂದ್ ಲೋಟ ನೀರ್ ಕೊಡೋರು, ಏನಪ್ಪಾ ಬೇಕು ಅಂತ ಕೇಳೋರು, ಕೆಲವರು ಕೂರ್ಸ್ಕೊಂಡು ಮಾತಾಡೋರು. ಅಷ್ಟರಲ್ಲಿ ಒಬ್ರೋ ಇಬ್ರೋ ಚೆನ್ನಾಗಿದೆ ಅಮ್ಮ ಸೇರಿಸ್ತೀವಿ, ಒಂದ್ ಚಿಕ್ಕ ಕೋರ್ಸ್ಗೆ ಸೇರಿಸ್ತೀವಿ, ಅದ ಚೆನ್ನಾಗ್ ಬಂತು ಅಂತಂದ್ರೆ ಮುಂದಕ್ಕೆ ನೋಡೋಣ ಅಂತಂದ್ಬಿಟ್ಟು ಆ ಒಂದು ಗ್ರೌಂಡ್ ಲೆವೆಲ್ ಅಲ್ಲಿ ನಾವು ಶುರು ಮಾಡಿದ್ದು. ಆಮೇಲೆ ಈ ಪೇಪರ್ ಪಾಂಪ್ಲೆಟ್ ಬರೋದು, ನಾವು ಆ ಟೈಮಲ್ಲಿ ಆ ಪಾಂಪ್ಲೆಟ್ ಹಾಕ್ತಾ ಇದ್ವಿ. ನಾವು ಆ ಪಾಂಪ್ಲೆಟ್ ಹಾಕೋದಕ್ಕೆ ಬೆಳಗಿನ ಜಾವ 4 ಗಂಟೆಗೆ ಎದ್ಬಿಟ್ಟು ನಾವು ಹೋಗೋದಲ್ಲಿ ಪೇಪರ್ ಪಾಯಿಂಟ್ ಅಲ್ಲಿ ಹೇಳ್ಕೊಳಕ್ಕಲ್ಲ, ಬಹುಶಃ ಖುದ್ದಾಗಿ ನಾನೇ ಕೂತಿ ಫುಟ್ಪಾತ್ ಅಲ್ಲಿ ಪೇಪರ್ ಪಾಂಪ್ಲೆಟ್ ಹೋಗಿ ಹಾಕಿರೋ ಸನ್ನಿವೇಶಗಳು ಇದೆ ಇನ್ ದ mid-90s. ಸೊ ತಲುಪ್ಲಿ ಅಂತಂದ್ಬಿಟ್ಟು ಅಲ್ಲಿಂದ ವಾಪಸ್ ಮನೆಗೆ ಓಡ್ ಬಂದಿ ರೆಡಿ ಆಗ್ಬಿಟ್ಟು ಫ್ರೆಶ್ ಆಗ್ಬಿಟ್ಟು 9 ಗಂಟೆಗೆ ಹೋಗ್ಬಿಟ್ಟು ಕಾಯ್ಕೊಂಡು ಕೂತ್ಕೊಳ್ಳೋದು ಆಫೀಸಲ್ಲಿ. ಯಾವ ಪಾಂಪ್ಲೆಟ್ ನೋಡಿದವ್ರಲ್ಲಿ ಯಾರಾದ್ರೂ ಬರ್ತಾರ, ಬಂದ್ಬಿಟ್ಟು ಕೇಳ್ತಾರ ಡೀಟೇಲ್ಸ್ ಅಂತ. ಸೊ ಆ ರೀತಿಯಲ್ಲಿ ನಾವು ಶುರು ಮಾಡಿದ್ದು. ಅಂಡ್ ಫಾರ್ಚುನೇಟ್ಲಿ ಐ ವಾಸ್ ಆಲ್ಸೋ ಮ್ಯಾರಿಡ್ ಅಟ್ ದಟ್ ಟೈಮ್. ಸೊ ನನಗೆ ನನ್ನ ವೈಫ್ ಸಪೋರ್ಟು ಇತ್ತು. ಸೊ ಬೋತ್ ಆಫ್ ಅಸ್ ಯೂಸ್ ಟು ಡೂ ದ ಸೇಮ್ ಥಿಂಗ್. ಸೊ ಆ ಒಂದು ಸ್ಟೇಜ್ ಇಂದ ನಾವು ಸ್ಟ್ರಗಲ್ ಮಾಡ್ಕೊಂಡು ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಕೊಂಡು ಸುಮಾರು ವರ್ಷ ಆತರ ಬೆಳ್ಕೊಂಡ್ ಬಂದ್ವಿ. ಶ್ರೀನಿವಾಸ್, ಮನೆಗೆ ಹೋಗಿ ಪ್ಯಾಂಪ್ಲೆಟ್ ಹಂಚಿ ಸ್ಟೂಡೆಂಟ್ಸ್ ನಿಮ್ಮ ಯೂನಿವರ್ಸಿಟಿ ಕರೆದಿದ್ದೀರಾ ಅಥವಾ ನಿಮ್ ಲೊಕೇಶನ್ ಕರೆದು ಅವ್ರಿಗೆ ಅನಿಮೇಷನ್ ಟ್ರೈನಿಂಗ್ ಕೊಟ್ಟಿದ್ದೀರಾ ಅಂತ ನೀವು ಇವಾಗ ತಾನೇ ಹೇಳ್ತಾ ಇದ್ದೀರಿ. ಅವಾಗ ಬರೋ ಸ್ಟೂಡೆಂಟ್ಸಿಗೂ ಇವಾಗ ಬರೋ ಸ್ಟೂಡೆಂಟ್ಸಿಗೂ ಏನ್ ವ್ಯತ್ಯಾಸ? ಔಟ್ಲುಕ್ ಅಲ್ಲಿ ಮತ್ತೆ ಅವರ ಆಸೆಗಳಲ್ಲಿ ಏನ್ ವ್ಯತ್ಯಾಸ ಕಾಣ್ತಿದ್ದೀರಿ? ಅವಾಗ ಇರೋ ಒಂದು ಸಿಚುವೇಶನ್ ಬೇರೆ ತರ ಇತ್ತು. ವಿ ಹ್ಯಾಡ್ ಟು ಎಜುಕೇಟ್ ದೆಮ್ ಅಂಡ್ ಟೆಲ್ ದೆಮ್ ಈ ತರ ಒಂದು ಕ್ಷೇತ್ರ ಇದೆ, ಇದು ಮುಂದಕ್ಕೆ ತುಂಬಾ ಚೆನ್ನಾಗತ್ತೆ, ನೀವು ಸೇರಿಸಿ ನಿಮ್ ಮಕ್ಕಳನ್ನ ಅಥವಾ ಸ್ಟೂಡೆಂಟ್ಸ್ಗೆ ನಾವು ಎಜುಕೇಟ್ ಮಾಡ್ಬೇಕಾಗ್ತಿತ್ತು. ಇವಾಗ ಬರೋ ಸ್ಟೂಡೆಂಟ್ಸ್ ದೇ ಆರ್ ಆಲ್ರೆಡಿ ಎಜುಕೇಟೆಡ್. ಸ್ಟೂಡೆಂಟ್ಸ್ ಒಬ್ಬರೇ ಅಲ್ಲ, ಸ್ಟೂಡೆಂಟ್ಸ್ ಪೇರೆಂಟ್ಸ್ಗೂ ಗೊತ್ತು. ಸೊ ಇಟ್ಸ್ ಬೀನ್ ಅ ಸ್ಟ್ರಗಲ್. ಇಟ್ ಇಸ್ ಅ ವೆಲ್ ಪೇಡ್ ಆಫ್ ಸ್ಟ್ರಗಲ್ ಅಂತ ಅನ್ಸುತ್ತೆ. ಯಾಕಂದ್ರೆ ಯಾರೇ ಆಗಿರ್ಲಿ ನಮ್ಮ ಮಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಲಾಯರ್ ಆಗ್ಬೇಕು ಅಥವಾ ಮತ್ತೊಂದು ಆಗ್ಬೇಕು ಅಂತ ಅನ್ಕೊಂಡಿದ್ದಲ್ಲಿ ಇವತ್ತು ದೇ ಆರ್ ಕಮಿಂಗ್ ಅಂಡ್ ಟೆಲಿಂಗ್ ನನ್ ಮಗ ಅನಿಮೇಟರ್ ಆಗ್ಬೇಕು ಅಥವಾ ಗೇಮಿಂಗ್ ಆರ್ಟಿಸ್ಟ್ ಆಗ್ಬೇಕು ಅಥವಾ VFX ಮಾಡ್ಬೇಕು ಅನ್ನೋದು ತುಂಬಾ ವ್ಯತ್ಯಾಸ ಇದೆ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಪೇರೆಂಟ್ಸ್. ಯಾಕಂದ್ರೆ ಪೇರೆಂಟ್ಸ್ಗೆ ಕನ್ವಿಕ್ಷನ್ ಇತ್ತು, ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಮಕ್ಕಳಿಗೆ ಸೇರೋ ಈಸಿ. ಮೋಸ್ಟ್ಲಿ ಏನಾಗುತ್ತೆ, ಮಕ್ಕಳಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಬಟ್ ಪೇರೆಂಟ್ಸ್ ಒಪ್ಪಲ್ಲ ಅದಕ್ಕೆ. ಇಲ್ಲ ಇದೇ ಮಾಡ್ಬೇಕು, ಅದ್ರಲ್ಲಿ ಏನಿದೆ ಫ್ಯೂಚರು, ಚಿತ್ರ ಬರೆಯೋದು ಆತರ ಇರ್ತಾ ಇತ್ತು ಮುಂಚೆ. ಇವಾಗ ಆತರ ಇಲ್ಲ ಬಿಡಿ. ಚಿತ್ರ ಬರೆಯೋದ್ರಲ್ಲಿ ಏನು ಫ್ಯೂಚರ್ ಇಲ್ಲ, ಅಥವಾ ಗೇಮ್ ಅಂತಂತೀಯ, ಗೇಮ್ ಮಾಡಿ ಎಲ್ಲ ಹಾಳಾಗೋಗಿದ್ದಾರೆ, ಗೇಮ್ಸ್ ಮಾಡ್ತೀನಿ ಅಂತಂತೀಯಲ್ಲ, ನಿಂಗೆ ಬುದ್ಧಿಗಿದ್ಯಾ, ಆ ತರ ಅಲ್ಲ. ಬಟ್ ಇವತ್ತಿನ ದಿನ ಗೇಮ್ ನ ಕ್ರಿಯೇಟ್ ಮಾಡೋಂಥವ್ರಿಗೆ ಇರೋಂಥ ಫ್ಯೂಚರು ಅಂಡ್ ಅದಕ್ಕೆ ಇರೋಂಥ ರಿಕ್ವೈರ್ಮೆಂಟ್ ಅಥವಾ ಇಂಡಸ್ಟ್ರಿ ಗ್ಯಾಪ್ ಅಂತ ಏನ್ ಹೇಳ್ತೀವೋ, ಸ್ಕಿಲ್ ಇಂಡಸ್ಟ್ರಿ ಗ್ಯಾಪ್ ಅಂತ, ಇಸ್ ದ ಹ್ಯೂಜೆಸ್ಟ್ ಇನ್ ದ ಕಂಟ್ರಿ ಟುಡೇ.
ಸಿ ಆನ್ ಅನ್ ಆವರೇಜ್ ಪರ್ ಡೇ ನಮ್ ದೇಶದಲ್ಲಿ 36 ಕೋಟಿ ಜನ ಗೇಮ್ಸ್ ಆಡ್ತಾರೆ ಆನ್ಲೈನ್. ಮೊಬೈಲ್ ಅಲ್ಲಿ ಆಗಿರ್ಬೋದು, ಐಪ್ಯಾಡ್ ಅಲ್ಲಿ ಆಗಿರ್ಬೋದು, ಸಿಸ್ಟಮ್ ಅಲ್ಲಿ ಆಗಿರ್ಬೋದು. ಪರ್ ಡೇ 36 ಕೋಟಿ ಜನ ಗೇಮ್ಸ್ ಆಡೋರು. ಆಡ್ ಟು ದಟ್ ಅದರ್ ಥಿಂಗ್ಸ್ ಲೈಕ್ ಆಪ್ಸ್ ಅಂಡ್ OTTs and so many other things. A demand for content is so huge. ಅಥವಾ ಈ ರೈಮ್ಸ್ ಹಾಕೊಂಡು ಮಕ್ಕಳು ಕೂರಿಸ್ಬಿಡ್ತಾರೆ. ಮಕ್ಕಳು ಹತ್ತು ಅಂತಂದ್ರೆ ಅವ್ರಿಗೆ ಒಂದು ಅನಿಮೇಟೆಡ್ ರೈಮ್ಸ್ ಹಾಕಿ ಕೂರಿಸ್ಬಿಡೋದು. ಸೊ ಎವ್ರಿವೇರ್ ಇಟ್ ಇಸ್ ರಿಕ್ವೈರ್ಡ್. ನಾನು ಹೇಳಿದ್ ಬರೀ ಗೇಮ್ಸ್ ಆಡೋರು. ಗೇಮ್ಸ್ ಆಡೋರೆ 36 ಕೋಟಿ ಜನ ಇದಾರೆ ಪರ್ ಡೇ ಅಂದ್ರೆ ಇಂಡಿಯಾ ಆನ್ ಆವರೇಜ್. ಮಿಕ್ಕಿದೆಲ್ಲ ಸೇರಿಸ್ಕೊಂಡ್ರೆ ವಾಟ್ ಆರ್ ವಿ ಟಾಕಿಂಗ್ ಅಬೌಟ್? ಯು ಆರ್ ಟಾಕಿಂಗ್ ಅಬೌಟ್ crores and crores of people in a day who consume content. ಅದನ್ನ ಕ್ರಿಯೇಟ್ ಮಾಡೋರು ಯಾರು? ಈ ನಮ್ಮವರು, ಈ ನಮ್ಮಲ್ಲಿ ತರಬೇತಿ ಪಡೆದಂತವರು, ಅನಿಮೇಷನ್ ಕಲ್ತವರು, ಗೇಮ್ಸ್ ಕಲ್ತವರು, ಅಥವಾ ವಿಜುವಲ್ ಎಫೆಕ್ಟ್ಸ್ ಮಾಡೋ ಟೂಲ್ಸ್ ನ ಕಲ್ತವರು, ಡೈರೆಕ್ಷನ್ ಎಡಿಟಿಂಗ್ ಗೊತ್ತಿರೋರು, has the potential to become the biggest also if we take the right route and go forward. Films like Bahubali athwa KGF athwa Baranta RRR athwa so many other movies that are being planned on big budget or on content budget films or animated series. Like an Indian studio produced an animated film which became an original on Netflix. So that's a big thing. Animation industry ಗೆ ಒಂದು ಗೆಲುವು ಸಿಕ್ದಂಗೆ, ಅಥವಾ ನಾವು ನಮ್ಮವರೇ VFX ಮಾಡ್ತಿರೋದು ಹಾಲಿವುಡ್ ಪಿಕ್ಚರ್ಗೆ ಅದೊಂದು ಗೆಲುವು ಸಿಕ್ದಂಗೆ, ಅಥವಾ ಗೇಮ್ಸ್ ಆಪ್ಸ್. ದೇರ್ ಆರ್ ಅಟ್ ಲೀಸ್ಟ್ ಅಬೌಟ್ 300+ ಗೇಮಿಂಗ್ ಸ್ಟುಡಿಯೋಸ್ ಇನ್ ದ ಕಂಟ್ರಿ, ಔಟ್ ಆಫ್ ವಿಚ್ 70+ ಕರ್ನಾಟಕದಲ್ಲೇನೆ ಇದೆ. ಸೊ ಸಿ ವಾಟ್ ಕರ್ನಾಟಕ ಇಸ್ ಕಾಂಟ್ರಿಬ್ಯೂಟಿಂಗ್. ಇಟ್ ಇಸ್ ಕಾಂಟ್ರಿಬ್ಯೂಟಿಂಗ್ ಟು ಅಬೌಟ್ easily about 25% of the country's market. So it is huge. So and every other state or city has the potential to do the same. Mumbai athwa Chennai athwa Hyderabad athwa Thiruvananthapuram, these are the hubs, or Pune, these are the hubs of this animation, visual effects and gaming industry. But Bangalore is the front runner. Bangalore agle munnugtide, and mostly because of a interactive process in place and a policy in place and support of the related departments and government in place, I think we are able to run faster, and this is only going to grow the industry probably 5-fold, 10-fold in the years to come. By 2030, I think we'll be a superpower. India will be a superpower by 2030 in the field of media entertainment. That is a written thing which I can probably say it without any ಹಿಂಜರ್ಗ ನಾನು ಹೇಳ್ಬೋದು, that India will be a superpower ಅಂತ ಅಂದ್ಬಿಟ್ಟು. So that's the power of this industry now. ಸರ್ ಶ್ರೀನಿವಾಸ್, ಈಗ ನೀವು ಹೇಳ್ತಾ ಇದ್ರಿ 360 ಕೋಟಿ ಜನ ಒಂದ್ ದಿವಸಕ್ಕೆ ಗೇಮ್ಸ್ ಆಡ್ತಾ ಇರ್ತಾರೆ ಅಂತ. 36.5 crores. ಓಕೆ, ಸಾರಿ. ಸೊ ಪ್ರಶ್ನೆ ಅಂದ್ರೆ, ಇಷ್ಟು ದೊಡ್ಡ ಇಂಡಸ್ಟ್ರಿ ಇದೆಲ್ಲ ಹೇಳ್ತಾ ಇದಾರಲ್ಲ, ಇಂಡಿಯಾನಲ್ಲೇ ಒಂದು ಅತಿ ದೊಡ್ಡದಾಗಿ ಬೆಳೆದಂತ ಅನಿಮೇಷನ್ ಸೀರೀಸ್ ಆಗ್ಲಿ ಅಥವಾ ಒಂದು ಗೇಮ್ ಆಗ್ಲಿ ಯಾಕೆ ನಮಗೆ ಕಾಣಿಸ್ತಾ, ಯಾಕೆ ನಮ್ಗೆ PUBG ಕಾಣಿಸ್ತಾ ಇದೆ, ಯಾಕೆ ನಮ್ಗೆ ಬೇರೆ ಫಾರಿನ್ ಐಟಮ್ಸ್ ಕಾಣಿಸ್ತಾ ಇದೆ? ಅಲ್ಲ, ಐ ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್ ವಿತ್ ಇಟ್. ಈ ಪ್ರಶ್ನೆ ಬಹುಶಃ ಪ್ರಪಂಚದಲ್ಲಿ ಎಲ್ಲರೂ ಕೇಳ್ಬಿಟ್ಟಿರ್ತಾರೆ. ಇದಕ್ಕೆ ಆನ್ಸರ್ ಕೊಡೋದಕ್ಕೆ ಬಹಳ ಕಷ್ಟ ಇದೆ. ಅದ್ರ ಚೇಂಜ್ ಆಗ್ತಾ ಇದೆ. ಐ ಡೋಂಟ್ ನೋ, ಏನೋ ಅದೊಂಥರ ನಾವು ಬೇರೆಯವ್ರಿಗೆ ಒಳ್ಳೆ ಕೆಲಸ ಮಾಡ್ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದೀವಿ. ನಮ್ಗೋಸ್ಕರ ನಾವು ಮಾಡೋದ್ರಲ್ಲಿ ಸ್ವಲ್ಪ ಸ್ಲೋ ಇದೀವಿ. ಇದರ ಹಲವಾರು ಕಾರಣಗಳಿದೆ. ಏನಕ್ಕೆಂದ್ರೆ ಆ ಸಸ್ಟೈನ್ ಮಾಡುವಂತ ಪವರ್ ಬರ್ಬೇಕು ನಮ್ಗೆ. ಸಸ್ಟೈನ್ ಮಾಡುವಂತ, ಲೈಕ್ ಫಾರ್ ಎಕ್ಸಾಂಪಲ್ ಇವಾಗಲೇ ತಗೊಳ್ಳಿ, ಈ ಒಂದು ಸಾಂಕ್ರಾಮಿಕ ಟೈಮ್ ಅಲ್ಲಿ, ಲೈಕ್ ಕೋವಿಡ್ ಟೈಮ್ ಅಲ್ಲಿ ಸುಮಾರು ಸ್ಟುಡಿಯೋಸ್ಗೆ ತೊಂದರೆ ಆಗಿರುತ್ತೆ. ಅವ್ರಿಗೆ ಸಸ್ಟೈನ್ ಮಾಡಕ್ ಆಗಿರಲ್ಲ, ಕಷ್ಟಗಳಾಗಿರುತ್ತೆ, ಪ್ರಾಜೆಕ್ಟ್ಗಳು ಬಂದಿರಲ್ಲ, ಸೀರೀಸ್ ನಿಂತೋಗಿರುತ್ತೆ. ಇವಾಗಿನ ಸಿಚುವೇಶನ್ ಅಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಆದ್ರೂ ವರ್ಷಾನ್ಗಟ್ಲೆನು ವಿ ಹ್ಯಾವ್ ಬಿನ್ ನೋನ್ ಟು ಕ್ರಿಯೇಟ್ ವರ್ಲ್ಡ್ ಕ್ಲಾಸ್ ಸೀರೀಸ್, ವರ್ಲ್ಡ್ ಕ್ಲಾಸ್ ಫಿಲ್ಮ್ಸ್ ವಿ ಹ್ಯಾವ್ ಕಾಂಟ್ರಿಬ್ಯೂಟೆಡ್. ಬಟ್ ನಮ್ದೇ ಆದಂತ IP ಅನ್ನೋದು ಬಹಳ ಕಮ್ಮಿ ಎಕ್ಸಾಂಪಲ್ಸ್ ನಮ್ಗೆ ಕೊಡಕ್ಕಾಗದು. ಆಬ್ವಿಯಸ್ಲಿ ಛೋಟಾ ಭೀಮ್ ಇಸ್ ಒನ್ ಆಫ್ ದ biggest example, and probably the only example that comes to our mind immediately when you say namde adanta IP yav successful agide all over the world antandre. But
ತಯಾರಾಗ್ತಿದೆ, ಸಾಕಷ್ಟು IP ಗಳು ತಯಾರಾಗ್ತಾ ಇದೆ. ಬಟ್ ಕನ್ಸ್ಯೂಮ್ ಮಾಡ್ಬೇಕು ನಮ್ ಜನ. ನಾ ಯಾವಾಗ್ಲೂ ಅದನ್ನೇ ಹೇಳೋದು, ನಾವು ಮಾಡೋ ಕಾಂಟೆಂಟ್ ನ ಯಾವಾಗ ಜನ ಕನ್ಸ್ಯೂಮ್ ಮಾಡ್ತಾರೋ ಅವಾಗ್ಲೇ ನಮ್ ಕ್ಷೇತ್ರ ಬೆಳೆಯಕ್ ಸಾಧ್ಯ. ನಾವು ಎಷ್ಟು ಪ್ರೀತಿಯಿಂದ, ಎಷ್ಟು ಇಂಟ್ರೆಸ್ಟ್ ಇಂದ ನಮ್ ಜನರೇಷನ್, ಇವಾಗಿನ ಜನರೇಷನ್ ದೇ ಆರ್ ಆಲ್ ಹುಕ್ ಟು ಓನ್ಲಿ ಇಂಗ್ಲಿಷ್ ಸೀರೀಸ್, ಇಂಗ್ಲಿಷ್ ವೆಬ್ ಸೀರೀಸ್, ಇಂಗ್ಲಿಷ್ ಅನಿಮೇಷನ್ಸ್ ಅನ್ಕೊಂಡು ದೇ ಆರ್ ಹುಕ್ ಟು ಅ ಡಿಫ್ರೆಂಟ್ ಜಾನರ್ ಆಫ್ ಕಾಂಟೆಂಟ್. ಸೊ ವಿಲ್ ಹ್ಯಾವ್ ಟು ಬ್ರೇಕ್ ದಟ್ ಮೋಲ್ಡ್. IP ಕ್ರಿಯೇಟ್ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್, ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಟಾಸ್ಕ್. ನಮ್ದೇ ಆದಂತ ಒಂದು IP ಕ್ರಿಯೇಟ್ ಮಾಡೋಷ್ಟರಲ್ಲಿ ತುಂಬಾ ಶ್ರಮ ಇನ್ವಾಲ್ವ್ ಆಗಿದೆ. ಸೊ ಆಗ್ತಾ ಇದೆ, ಇಲ್ಲ ಅಂತಲ್ಲ, ಬಟ್ ನಿಮ್ಗೆ ಎಕ್ಸಾಂಪಲ್ಸ್ ಕೊಡೋದಕ್ಕೆ ತುಂಬಾ ಇಲ್ಲ ಅನ್ಫಾರ್ಚುನೇಟ್ಲಿ. ಒಂದು ಛೋಟಾ ಭೀಮ್ ಅಂತ ಒಂದಿದೆ, ಒಂದು ಬೇರೆ ಎಲ್ಲ ತಯಾರಾಗ್ತಾ ಇದೆ, ಬಟ್ ಯಾವ್ದು ಅಷ್ಟು ಹೆಸರು ಮಾಡಿಲ್ಲ. ಮಾಡಿರೋ ಪ್ರಯತ್ನಗಳು ಚೆನ್ನಾಗಿ ಬಂದಿದೆ ಫಿಲಮ್, ಬಟ್ ಸಕ್ಸಸ್ಫುಲ್ ಆಗಿಲ್ಲ. ಯಶ್ರಾಜ್ ಅಂತ ಅವರೇ ದೊಡ್ಡದಾಗಿ ಒಂದು ದೊಡ್ಡ ಯಶ್ ಚೋಪ್ರಾ ಅವ್ರದ್ದು ಯಶ್ರಾಜ್ ಫಿಲಮ್ಸೇ ಅಷ್ಟ್ ದೊಡ್ಡದಾಗಿ ಒಂದು ಚಿತ್ರವನ್ನ ಮಾಡಿ, ರೋಡ್ ಸೈಡ್ ರೋಮಿಯೋ ಅಂತ ಒಂದು ಮಾಡ್ಬಿಟ್ಟು ಫುಲ್ಲಿ ಅನಿಮೇಟೆಡ್ ಫಿಲಮ್ ನ they lost miserably. That was the only attempt that probably Bollywood made into animation movie ಮಾಡೋದಕ್ಕೆ. ಬೇರೆ ಮಾಡಿದವರು ಸ್ವಲ್ಪ ಯಾರಿಗೂ ಗೊತ್ತೇ ಆಗ್ಲಿಲ್ಲ. ಈವನ್ ಫಾರ್ ಯುನೋ ಇದು ಹೇಗೆ ಇದಕ್ಕೆ ಉತ್ತರ ಕೂಡ ತುಂಬಾ ಕಷ್ಟ ಇದೆ. ಬಿಕಾಸ್ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ವ್ಯೂವರ್, ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೀಪಲ್ ಹು ಕನ್ಸ್ಯೂಮ್ ಕಾಂಟೆಂಟ್. ಸೊ ನನಗೆ ಯಾರೋ ಮೊನ್ನೆ ರೀಸೆಂಟ್ ಆಗಿ ಒನ್ ಆಫ್ ದ ಲೀಡಿಂಗ್ OTTs ವಾಸ್ ಟೆಲಿಂಗ್ ಮೀ ದಟ್ ಬೆಂಗಳೂರಲ್ಲೇನೆ ಕನ್ನಡ ಕಾಂಟೆಂಟ್ ನೋಡೋರೆ ಯಾರು ಇಲ್ಲ ಕಮ್ಮಿ ಅಂತ, ಅಕಾರ್ಡಿಂಗ್ ಟು ದ ಅನಾಲಿಟಿಕ್ಸ್. ಸೊ ಬೆಂಗಳೂರು ಆಸ್ ಅ ಕಾಸ್ಮೋಪಾಲಿಟನ್ ಸಿಟಿ ಬರೀ ಬೇರೆ ಬೇರೆ ಭಾಷೆದ ಕಾಂಟೆಂಟ್ ನೋಡ್ತಾರೆ ಹೊರತು ನಮ್ ಕನ್ನಡ ಕಾಂಟೆಂಟೇ ನೋಡಲ್ಲ. ಸೊ ಆ ತರ ಎಲ್ಲ ಇದೆ. ಸೊ ಆಸ್ ಲಾಂಗ್ ಆಸ್ ಅವರ್ ಪೀಪಲ್ ಡೋಂಟ್ ಗ್ರಾಜುಯೇಟ್ ಫ್ರಮ್ ವಾಚಿಂಗ್ ಆರ್ ಡೋಂಟ್ ಚೇಂಜ್ ಫ್ರಮ್ ವಾಚಿಂಗ್ other content and shift to our own homemade content and make it popular, bada kashta ide. But in its own way it's growing. There are people who are creating nursery rhymes, so amale Kannada nursery rhymes, so Hindi nursery rhymes, so English nursery rhymes, so all small things. You don't have an Avengers, or you don't have a Superman, or you don't have a kind of superheroes or the characters. So even though we are the strongest in terms of superheroes, ನಮ್ಮಲ್ಲಿ ಇರೋಂತ ಸೂಪರ್ ಹೀರೋಸ್ ಬಹುಶಃ ಇಡೀ ಜಗತ್ತಿನಲ್ಲೇ ಯಾರು ತೆಗಿಯಕ್ಕಾಗಲ್ಲ. ನಾವು ಒಂದು ಕರ್ಣ, ಒಂದು ಅರ್ಜುನ, ಒಂದು ಹನುಮಾನ್ ಪಾಪ್ಯುಲರ್ ಮಾಡಿದ್ರೆ ಇಟ್ ಇಸ್ ಎ ಹ್ಯೂಜ್ ಥಿಂಗ್. ವಿ ಕ್ಯಾನ್ ಶೋ ದೆಮ್ ಆಸ್ ಅ ಸೂಪರ್ ಹೀರೋ. ಇಟ್ಸ್ ನಾಟ್ ಇಂಪಾಸಿಬಲ್. ಆಮೇಲೆ ನಮ್ಮ ಸೂಪರ್ ಹೀರೋಗಳಿಗೆ ಮಾರ್ವೆಲ್ ಅಥವಾ DC ನವ್ರದ್ದು ಕಾಪಿರೈಟ್ ಇಲ್ಲ. ಸೊ ಯಾವ ಸ್ಟುಡಿಯೋದವ್ರು ಬೇಕಾದ್ರೂ ಸ್ಟೋರೀಸ್ ಮಾಡ್ಬೋದು ನಮ್ ಸೂಪರ್ ಹೀರೋಗಳನ್ನ. ಅಬ್ಸಲ್ಯೂಟ್ಲಿ ಯಾರು ಕ್ಲೈಮ್ ಮಾಡಲ್ಲ. ಹನುಮಾನ್ ಇಟ್ಕೊಂಡು ಏನ್ ಬೇಕಾದ್ರು. ದಟ್ ಇಸ್ ವೈ ಇಫ್ ಯು ಅಬ್ಸರ್ವ್ ಅಲ್ವಾ, ನಮ್ಮಲ್ಲಿ ಬಂದಿರೋ ಎಲ್ಲದು ಬರೀ ಐದರ್ ಇಟ್ ವಿಲ್ ಬಿ ಗಣೇಶ ಅವರ ಕೃಷ್ಣ ಅವರ ಹನುಮಾನ್ ಅವರ ಮಹಾಭಾರತ ಅವರ ರಾಮಾಯಣ. ದಟ್ಸ್ ಓವರ್ ಡನ್. ಬಟ್ ದರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್. ಆ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಇರುವಂತ ಉಪಕಥೆಗಳು, ಅಥವಾ ನಮ್ಮ ರಾಜ್ಯದಲ್ಲೇ ಪ್ರಸಿದ್ಧ ಆಗದಂತ ಹರಿದಾಸರದ ದಾಸರ ಪದಗಳು ಬರುವಂತ ಕಥೆಗಳು, ಬಸವನ ವಚನಗಳು, ಸಂತ ಶಿಶುನಾಳ್ ಶರೀಫ್ ಹಾಡಿರೋಂತ ಹಾಡುಗಳು, ಅಥವಾ ಅದರ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಹೋದ್ರೆ ಸಂತ ಕಬೀರ್ ಹಾಡಿರುವಂತ ಹಾಡುಗಳು, ಅಥವಾ ಸೋ ಮೆನಿ ಥಿಂಗ್ಸ್ ಇಫ್ ಯು ವಾಂಟ್ ಟು ಡೂ. ರಾಜಸ್ಥಾನಲ್ಲಿ ಇರುವಂತ ಒಂದು ಕಲ್ಚರ್, ಕೇರಳಲ್ಲಿ ಇರುವಂತ ಒಂದು ಕಲ್ಚರ್, ಸ್ಟೋರೀಸ್. there are so many things that we can do. We can create super heroes like this. See nanagu ide ambition. See, as a person I also want to bring out a super hero. Karna is one of my favorite characters. Karna is a super hero, or for that matter there are so many like that. Specifically tagondre there are so many unsung heroes who can be converted and shown as super heroes. You want to, ಇನ್ನೊಂದು ನಮ್ಮ ದೇಶದಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ, ಯು ಕಾಂಟ್ ಡೂ ಎನಿಥಿಂಗ್ ವಿತ್ ಮೈಥಾಲಜಿ. ನೀವು ಯಾರಾದ್ರೂ ಒಬ್ಬರನ್ನ ದೇವ್ರನ್ನ ಮುಟ್ಬಿಟ್ಟು ಅದನ್ನ ಹೆಂಗಿದ್ಯೋ ಅದನ್ನ ಬಿಟ್ಟು ಬೇರೆ ತರ ಏನಾದ್ರು ತೋರಿಸ್ಬಿಟ್ರೆ ಅದು ತೊಂದರೆ ಆಗ್ಬಿಡುತ್ತೆ. ಸೊ ದೇರ್ ಆರ್ ಸೋ ಮೆನಿ ಪ್ಯಾರಾಮೀಟರ್ಸ್ ದಟ್ ವಿ ಹ್ಯಾವ್ ಟು ಲುಕ್ ಇನ್ ಟು. ಇಟ್ ಇಸ್ ನಾಟ್ ಈಸಿ. ಹಾಗಾಗಿ ನಮ್ಮವ್ರು ಏನ್ ಮಾಡ್ತಾರೆ, ಫಿಕ್ಷನಲ್ ಕ್ಯಾರೆಕ್ಟರ್ಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ. ಐದರ್ ದೇ ಡೂ ಮಹಾಭಾರತ, ರಾಮಾಯಣ, ಕೃಷ್ಣ, ಹನುಮಾನ್ ಅಂಡ್ whatever it is, Ganesha, and tell the same stories in different forms of animation without taking cinematic liberties or freedom because of the problems involved. Or they create fictional characters like a Chota Bheem which has nothing to do with Bheem and try to make it successful. So it is not very easy to create
IPs in our country, because it also depends upon how big the studio is, ಎಷ್ಟು ಸಸ್ಟೈನಬಲ್ ಅವರು. They have to keep investing money into that IP. ಯಾರು ತಗೋತಾರೋ ಬಿಡ್ತಾರೋ, they have to keep creating it, and then they have to try selling it to other people, which is not an easy task. I think that stops them from doing. Easier is to do somebody else's job. ಆಮೇಲೆ ಅದು ಬೇರೆದೇ ಸ್ಕಿಲ್ ಸೆಟ್ ಅಲ್ವಾ. ಇವಾಗ ಅನಿಮೇಷನ್ ಸ್ಕಿಲ್ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದ್ರು, ಈ ತರ IP ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಮಾರ್ಕೆಟಿಂಗ್ ಸಿಕ್ಕಾಪಟ್ಟೆ ಇರಬೇಕು, ಬಿಸ್ನೆಸ್ ಡೆವಲಪ್ಮೆಂಟ್ ಇರಬೇಕು. ಆಮೇಲೆ ಅದೇ ಇದು ಕಂಟೆಂಟ್, ಇವಾಗ ಲಾಸ್ ಆಂಜಲೀಸ್ ಯಾಕೆ ಅಷ್ಟೊಂದು ಫೇಮಸ್ ಹಾಲಿವುಡ್ ಇದಕ್ಕೆ ಅಂದ್ರೆ ಅಷ್ಟು ಕಾನ್ಸಂಟ್ರೇಟೆಡ್ ಇದೆ, ಅಲ್ಲೆಲ್ಲ ಪ್ರೊಡ್ಯೂಸರ್ಸ್ ಇದಾರೆ, ಎಲ್ಲ ಬೇರೆ ಬೇರೆ ಟ್ಯಾಲೆಂಟ್ ಆ ತರದ್ದು ಸೇರ್ಕೊಂಡಿರುತ್ತೆ. ಇವಾಗ ನಮ್ಮ IT ನಲ್ಲೂ ಅದೇ ಡಿಸ್ಕಷನ್ಸ್ ಆಗ್ತಿರುತ್ತೆ. ಈಗ ಇಷ್ಟೊಂದ್ ಜನ ಇಂಜಿನಿಯರ್ಸ್ ಇದಾರೆ, ಇಷ್ಟೊಂದ್ ಜನ IT ಪ್ರೊಫೆಷನ್, ಯಾಕೆ ಒಳ್ಳೆ ಪ್ರಾಡಕ್ಟ್ ಬರಲ್ಲ? ಇವಾಗ ಪ್ರಾಡಕ್ಟ್ ಡಿಸೈನ್ ಎಲ್ಲ ಮತ್ತೆ ಕ್ಯಾಲಿಫೋರ್ನಿಯಾಗಿಂದಾನೆ ಬರುತ್ತೆ ಅಂತ ನಂದ್ರಲ್ಲೂ ಅದೇ ಡಿಸ್ಕಷನ್ ಆಗ್ತಾ ಇದ್ದಿದ್ದು. ಎಲ್ಲ ಅಲ್ಲಿ ಡಿಸೈನ್ ಮಾಡ್ಬಿಟ್ಟು ಔಟ್ಸೋರ್ಸ್ ಮಾಡ್ಬಿಟ್ಟು ಓಕೆ ಇದನ್ನ ಕೋಡ್ ಮಾಡಿ ಅಂತ ನಮಗೆ ಕೊಡ್ತಾರೆ ಅನ್ನೋಂಗೆ. ಸೊ ಈಗ ಶುರುವಾಗಿದೆ ಕೆಲವೊಂದು ಯೂನಿಕಾರ್ನ್ಗಳು ಇಂಡಿಯಾ ಬಾರ್ನು. ಸೊ ಮೋಸ್ಟ್ಲಿ ಆಕ್ಚುಲಿ ನಾನು ಇವಾಗ ನನಗೆ ಸಣ್ಣ ಮಗ ಇದ್ದಾನೆ, ಅವನಿಗೆ ಅಂತ ಕಾರ್ಟೂನ್ ನೋಡುವಾಗ ಅನಿಸ್ತಾ ಇತ್ತು, ಇನ್ಫೋಬೆಲ್ಸ್ ಅಂತ ಒಂದು ರೈಮ್ಸ್ ಇದೆ. ನಾನು ಈ ಓಲ್ಡ್ ಮೆಕ್ಡೊನಾಲ್ಡ್ ಹ್ಯಾಡ್ ಎ ಫಾರ್ಮ್ ಅಂತ ಒಂದು ಯೂಟ್ಯೂಬ್ ಅಲ್ಲಿ ಎಲ್ಲರೂ ಪ್ಲೇ ಮಾಡ್ತಾರೆ, ಅದಕ್ಕೂ ಈ ಪುಣ್ಯಕೋಟಿ ಕಥೆದು ಒಂದು ಅನಿಮೇಷನ್ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ, ಪುಣ್ಯಕೋಟಿದು ಬೆಸ್ಟ್ ಅನಿಮೇಷನ್ ಇದೆ. ಮೆಕ್ಡೊನಾಲ್ಡ್ ಅದು ನೋಡಿದ್ರೆ ನಮಗೇನೆ ಬೋರ್ ಆಗುತ್ತೆ, ಆ ತರ ಇದೆ. ಬಟ್ ಇದು ಪುಣ್ಯಕೋಟಿದು ಲೈಕ್ ಯು ಕ್ಯಾನ್ ಆಲ್ಸೋ ಆಸ್ ಅ ಅಡಲ್ಟ್ ಕ್ಯಾನ್ ಸಿಟ್ ಅಂಡ್ ವಾಚ್, ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ. ನಮ್ ಸ್ನೇಹಿತನೇ ರವಿಶಂಕರ್ ಅಂತ ಅಂದ್ಬಿಟ್ಟು ಮಾಡಿರೋಂಥವ್ರು ಕ್ರೌಡ್ ಫಂಡಿಂಗ್ ಮಾಡ್ಬಿಟ್ಟು ಮಾಡಿರೋದು. I think it's the first Sanskrit film, first ever Sanskrit animated film, Punyakoti, and the quality is amazing, and he is winning awards everywhere. Nanu ade antara prayatnagalu agbeku. So idella ondu it will lead way to more people creating IPs, and aagta ide prayatnagalu aagta ide. That's why I said by 2030 India will be a super power anta adakkoskara ಹೇಳಿದ್ದು ನಾನು. ಇದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು, ಅದುವರೆಗೂ ಮನೆ ನಡೆಸಬೇಕು, ಕಂಪ್ನಿ ನಡೆಸಬೇಕು, ಮಿಕ್ಕಿದ ಖರ್ಚುಗೆಲ್ಲ ಆಗ್ಬೇಕು. ಸೊ ಎವ್ರಿಬಡಿ ಜಂಪ್ಸ್ ಇನ್ ಟು ಸರ್ವಿಸಸ್, ದಟ್ ಈಸ್ ಈಸಿಯೆಸ್ಟ್. ಯು ಹ್ಯಾವ್ ಟ್ಯಾಲೆಂಟ್, ಯು ಹ್ಯಾವ್ ಅ ಗುಡ್ ಟೀಮ್, ನಿನಗೆ ಆಚೆಯಿಂದ ಕೆಲಸ ಬರ್ತಾ ಇದೆ, ಸೀರೀಸ್ ಕಂಟಿನ್ಯೂಸ್ ವರ್ಕ್ ಬರ್ತಾ ಇರುತ್ತೆ, ಯು ಜಸ್ಟ್ ಕೀಪ್ ಡೆಲಿವರಿಂಗ್. ಈಸಿ ಕೆಲಸ ಅದು. ನೀನ್ IPs ಮಾಡಕ್ ಹೊರಟ ಅಂತಂದ್ರೆ ಇಟ್ ಇಸ್ ನಾಟ್ ಓನ್ಲಿ ಯುವರ್ ಕ್ರಿಯೇಟಿವ್ ಸ್ಕಿಲ್ಸ್, ಆಸ್ ಯು ಸೆಡ್ ಬಿಸ್ನೆಸ್ ಸ್ಕಿಲ್ಸ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಎವ್ರಿಥಿಂಗ್ ಕಮ್ಸ್ ಇನ್ ಟು ಪಿಕ್ಚರ್. ಅಂಡ್ somewhere like the IT industry, somewhere there is a mismatch, but it is not a negative point, but it's a positive that we are also learning, and very soon it will be driven by IPs. The industry will definitely be driven by IPs, but ivaga covid inda matte ಸ್ವಲ್ಪ changes agi shift galagi only the most consistent and people who can survive will survive out of this, because IPs create ಮಾಡ್ಕೊಂಡು ಇವಾಗ ಮತ್ತೆ ಸರ್ವೈವ್ ಮಾಡೋದು ಕಷ್ಟ ಆಗುತ್ತೆ. only the bigger guys can be able to do it. ಬಟ್ ಇವಾಗ ಸ್ಮಾಲರ್ ಸ್ಟುಡಿಯೋಸ್ ನಾನು IP ಕ್ರಿಯೇಟ್ ಮಾಡ್ತೀನಿ ಅಂತ ಅನ್ಕೊಂಡಿರೋರು, ವೇರ್ ವಿಲ್ ದೇ ಗೋ ಟು? ಸಿ, ಕಾಂಟೆಂಟ್ ಕ್ರಿಯೇಟ್ ಮಾಡ್ಬೋದು, ಬಟ್ ಎಲ್ಲಿ ಮಾರ್ತಾರೆ? ಮಾರೋದಿಕ್ ತಗೋಬೇಕಲ್ಲ. ಸೊ ತಗೊಳ್ಳೋರ್ಗೆ ಸಾಕಷ್ಟು ಆಪ್ಷನ್ಸ್ ಇರುತ್ತೆ, ಇಡೀ ಪ್ರಪಂಚ ಅವ್ರಿಗೆ ಮಾರ್ತಿರುತ್ತೆ, ಅನಿಮೇಷನ್ ಕಾಂಟೆಂಟ್ ಆಗಿರ್ಬೋದು ಅಥವಾ ಬೇರೆ ಏನಾರು ಆಗಿರ್ಬೋದು. ಅದ್ರ ಮಧ್ಯೆ ನಮ್ದು ಯಾಕೆ ತಗೋಬೇಕು ಅವರು? ಅಥವಾ ನಮ್ ಕ್ವಾಲಿಟಿ ಅವ್ರಿಗಿಂತ ಇನ್ನೂ ಚೆನ್ನಾಗಿರ್ಬೇಕು, ಆ ಕ್ವಾಲಿಟಿ ಮಾಡ್ಬೇಕು ಅಂದ್ರೆ ನಾತ್ರ 100 ಜನದ ಬದಲು 300 ಜನ ಇರ್ಬೇಕು. ಆ 300 ಜನ ಸಾಕಕ್ ನಂಗೆ ತಾಕತ್ ಇರ್ಬೇಕು. See, there are so many factors for an IP. So adrinda I'm not saying that it will not happen, but ಖಂಡಿತವಾಗ್ಲೂ ಆಗುತ್ತೆ ಅಂಡ್ ಆಗ್ತಾ ಇದೆ. ನೀವ್ ಹೇಳ್ದಂಗೆನೆ ಪುಣ್ಯಕೋಟಿ ಇಸ್ ಅನ್ ಎಕ್ಸಾಂಪಲ್, ಛೋಟಾ ಭೀಮ್ ಇಸ್ ಅನ್ ಎಕ್ಸಾಂಪಲ್, ನೆಟ್ಫ್ಲಿಕ್ಸ್ ಅಲ್ಲಿ ಮೈಟಿ ಲಿಟಲ್ ಭೀಮ್ ಅಂತ ಬಂತು, ಫಸ್ಟ್ ಒರಿಜಿನಲ್ ಅನಿಮೇಟೆಡ್ ಫಿಲ್ಮ್ ಎಕ್ಸಾಂಪಲ್. There are so many other attempts being done. There is ತೆನಾಲಿ ರಾಮನ್ ಯಾವ್ದೋ ಒಂದು ಫಿಲಮ್ ಆಗಿದೆ, 12 ಲ್ಯಾಂಗ್ವೇಜ್ ಅಲ್ಲಿ ಆಗಿದೆ ಅನಿಮೇಟೆಡ್ ಫಿಲಮ್. ಆಲ್ ಸೂಪರ್ ಸ್ಟಾರ್ಸ್ have given their voices for that film. So ಆತರ we take out stories, churn out lot of stories. There are so many things that has not been told. There are so many untold stories that we have. We have so many superheroes. For example, Garuda anta obru tagondre, Eagle Garuda anta tagondre, such a beautiful story. Nobody has attempted Garuda. ಎಲ್ಲ ಬರೀ ಹನುಮಾನ್ ಅಂತಾರೆ, ಕೃಷ್ಣ ಅಂತಾರೆ, ಗಣೇಶ ಅಂತಾರೆ, ಮಹಾಭಾರತ ರಾಮಾಯಣ ಆಗೋಯ್ತು ಅಷ್ಟೇ. ಅಷ್ಟರಲ್ಲೇ ದೇ ಆರ್ ರೊಟೇಟಿಂಗ್. ಆರ್ ಕರ್ಣ ಯಾರು ಮಾಡಿಲ್ಲ. ಅಥವಾ so many others unsung heroes in these ಪುರಾಣಗಳು who have not been showcased. ಸೊ ಮಾಡಬೇಕು ಪೀಪಲ್, ಬಟ್ ಮಾಡೋದಕ್ಕೆ ಧೈರ್ಯ ಬೇಕು. ಮಾಡಿದ್ರೆ ಇದು ಸೆಲ್ ಆಗತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಬೇಕು. ಅದಕ್ಕೆ ಮಾರ್ಕೆಟ್ ಓಪನ್ ಆಗ್ಬೇಕು.
And now again, because of this shift alva ಏನಾಗುತ್ತೆ ಅದ್ ನೋಡ್ಬೇಕು ನಾವು. We also have to wait and see. To survive, we have to keep doing services only. And then in between ನಮ್ ಚಿಕ್ಕ ಪ್ರಯತ್ನಗಳು ಮಾಡ್ತಾ ಇರಬೇಕು, and then we are there. And it will take some time, but definitely by 2030 I think ನಮ್ಮಲ್ಲಿ ಹೇಳ್ಕೊಳ್ಳೋದಕ್ಕೆ ಅಥವಾ ಹೆಮ್ಮೆ ಪಡೋದಕ್ಕೆ ಸುಮಾರು ಪ್ರಾಜೆಕ್ಟ್ಗಳು ಬಂದಿರುತ್ತೆ. That much I can tell. ಇಲ್ಲ, ನಾನು ಯೋಚನೆ ಮಾಡ್ತಾ ಇದ್ದೆ, ಅಂದ್ರೆ ಬಹುಶಃ ನಮ್ ಕಲ್ಚರಲ್ ಕಾಂಟೆಕ್ಸ್ಟ್ ಅಥವಾ ಫಾರಿನರ್ಸ್ ಕಲ್ಚರಲ್ ಕಾಂಟೆಕ್ಸ್ಟ್ ಬೇರೆ ಇರ್ಬೋದು, ಹಾಗಾಗಿ ಆಗ್ತಿಲ್ವೇನೋ ಅಂತೆಲ್ಲ ಯೋಚನೆ ಮಾಡಿದೆ. ಬಟ್ ನಾವು ಹಂಗ್ ನೋಡಕ್ ಹೋಯ್ತು ಅಂದ್ರೆ ಈಗ ಕೆಲವು ಟರ್ಕಿಶ್ ಸೀರಿಯಲ್ಸು ಇಂಡಿಯಾನಲ್ಲಿ ಪಾಪ್ಯುಲರ್ ಆಗಿದಾವೆ, ಮತ್ತೆ ಸೌತ್ ಕೊರಿಯನ್ ಪಾಪ್ ಬ್ಯಾಂಡ್ಸ್, ಫರ್ಗೆಟ್ ಸೀರಿಯಲ್, ಪಾಪ್ ಬ್ಯಾಂಡ್ಸ್, ಅಲ್ಲಿನ ಗಾಯನ ಎಲ್ಲ ಅಮೆರಿಕಾದಲ್ಲಿ ರೇಜ್ ಅಂತೆ. ಏನೋ ಒಂದು ಮಿಸ್ ಹೊಡಿತಾ ಇದೆ. ಸುಪ್ರೀತ್ ಹೇಳ್ದಂಗೆ ನಾವು ಅಟ್ಲೀಸ್ಟ್ ಅನಿಮೇಷನ್ ಫ್ರಮ್ maybe 10-15 years we are supplying labor to them, but IT ನಲ್ಲಿ ನಾವು ಆಲ್ಮೋಸ್ಟ್ 20-25 ವರ್ಷ ಆಯ್ತು, ಅಲ್ಲೂ ಏನೋ ಹೊಸದಾಗಿ ಏನೋ ಪ್ರಾಡಕ್ಟ್ ಹುಟ್ಕೊಂಡಿಲ್ಲ. ಇದಕ್ಕೆ ಏನೋ ಒಂದು ಹಲವಾರು ಕಾರಣಗಳಿರ್ಬೋದು. ಬಹುಶಃ ನಮ್ ಎಜುಕೇಶನ್ ಸಿಸ್ಟಮ್ ಅಥವಾ ದ ವೇ ವಿ ರಿಯಾಕ್ಟ್ ಅಲ್ಲೇ ಪ್ರಾಬ್ಲಮ್ ಇರ್ಬೋದು, ನಂಗೆ ಗೊತ್ತಿಲ್ಲ. ಐ ಥಿಂಕ್ ಇಟ್ ನೀಡ್ಸ್ ಅನದರ್ discussion. I think we have to discuss probably on only that, on how education system bears an impact on creating IPs for the future. Tara ಏನೋ ಮಾಡಬೇಕು. like ಎಲ್ಲಿ what is hitting, and like for example engineering ಅಲ್ಲಿ ಓದ್ದವರು, at least in my time the curriculum was not worth mentioning also. I don't know nowadays it has changed ಅಂತ ಅಂತಾರೆ, it is more relevant ಅಂತ ಅಂದ್ಬಿಟ್ಟು. ಬಟ್ ನನ್ನ ಜೊತೆ ಇದ್ದವರು, ನನ್ನ ಜೊತೆ ಇಂಜಿನಿಯರಿಂಗ್ ಮಾಡಿದವರು, they couldn't do anything out of whatever they have studied in that, unless they learned on the job or upgrade themselves somewhere outside. ಬರೀ ಅದೊಂದು ಕರಿಕ್ಯುಲಮ್ ಇಂದ ಏನು ಮಾಡಕ್ ಸಾಧ್ಯ ಆಗಲಿಲ್ಲ. So that was the plight of the education system. And even any other industry also, see, any education institution can only train people on the basics and on the theories and to some extent the tools. But the moment that person jumps out of a college into an industry environment, the skills required are totally different. Working in a production environment is not possible so easy, at least in the technology part of it, because there is a gap between the curriculum and the actual work that is happening. I think that is where the problem lies. Adanna ಎಷ್ಟು ನಾವು ರಿಫೈನ್ ಮಾಡ್ಬಿಟ್ಟು ಸರಿ ಮಾಡ್ತೀವಿ ಆ ಸಿಸ್ಟಮ್ ನ, ಅವಾಗ I think we will have industry ready or job ready people who can start the work from day one. So ಈವನ್ ಇಂಡಸ್ಟ್ರಿನಲ್ಲೂ ಎಷ್ಟೊಂದು ತುಂಬಾ ಬೇಗ ಚೇಂಜ್ ಆಗ್ತಾನೆ ಇರುತ್ತೆ. ನಾವು ಅಡಾಪ್ಟ್ ಮಾಡ್ಕೊಳ್ತಿಲ್ಲ ಅಂತಂದ್ರೆ, ಸೊ ಅದು ಆಕ್ಚುಲಿ ಪ್ರಾಬ್ಲಮ್ ಆಗುತ್ತೆ. ನೀವ್ ಈ ಸಿಲೆಬಸ್ ಕಲ್ತು ಈ ಕೆಲಸ ಮಾಡಕ್ ಹೋಗಿ ಅನ್ನೋದು ಇದೆ ಅಲ್ಲ, ಆ ಮೆಥಡ್ ವರ್ಕ್ ಆಗಲ್ಲ. ಅವ್ರೇನ್ ಮಾಡ್ಬೇಕು ಅಂದ್ರೆ ಕಲಿಯೋಂತ ಇದನ್ನ ಇಂಟ್ರೆಸ್ಟ್ ಇರೋರ್ನ ತಗೊಂಡು, ಅದು ಆಕ್ಚುಲಿ ಆ ಮ್ಯಾಪಿಂಗ್ ಇದೆಯಲ್ಲ, ಯಾರಿಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದು ಮಾಡೋ ಅಂತದ್ ಬಂದ್ಬಿಟ್ರೆ ನಮ್ ದೇಶದಲ್ಲಿ ಅದು ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಈಗ ಏನೇ ಇಂಟ್ರೆಸ್ಟ್ ಇರ್ಲಿ ಹೋಗ್ಬಿಟ್ಟು ಇಂಜಿನಿಯರಿಂಗ್ ಮಾಡು, ಏನೇ ಇಂಟ್ರೆಸ್ಟ್ ಇರ್ಲಿ ಇಲ್ಲ ನೀನು ಮೆಡಿಸಿನ್ ಓದೋ ಅಂತ ಮಾಡಿದ್ರೆ, ಸೊ ಅವಾಗ ಅದು ಅದಂಗೆ ಆಗುತ್ತೆ ಎಜುಕೇಶನ್. ಬಟ್ ಈಗ ಆಲ್ಮೋಸ್ಟ್ ನೋಡಿದ್ರೆ ಒಂದ್ ಲೆವೆಲ್ಗೆ ಜನಕ್ಕೆ ಬೇಸಿಕ್, ಈಗ ಎಷ್ಟೊಂದ್ ಜನ ಈ ತರದ್ದೆಲ್ಲ ಕ್ರಿಯೇಟಿವ್ ಕೆಲಸ ಮಾಡ್ತಿದ್ದವ್ರು ಓದಿರೋದೆಲ್ಲ ಬೇರೆ ಓದಿರ್ತಾರೆ. ಎಷ್ಟೊಂದ್ ಜನ ಇಂಜಿನಿಯರ್ಸ್ ಇದ್ದವ್ರು ಬಿಟ್ಬಿಟ್ಟು ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ನಮ್ಮ ಸಿನಿಮಾ ಹೀರೋಗಳೆಲ್ಲ ಆಗಿದ್ದಾರೆ. IT ಕೆಲಸ ಮಾಡ್ತಿರೋದು ಬಿಟ್ಬಿಟ್ಟು ಬಂದು ಸಿನಿಮಾ ಹೀರೋಗಳು ಆಗಿದ್ದಾರೆ. ಆ ತರದ್ದೆಲ್ಲ ಇದೆ. ಬಟ್ ಅದೇ ಅದು ಒಂದು ಕಲ್ಚರಲಿ ಬರ್ಬೇಕು. ಇವಾಗ ನನಗೆ ಒಂದು ಎಕ್ಸಾಂಪಲ್ ಕಾಣೋದು, ಫಿನ್ಲ್ಯಾಂಡ್ ಅಲ್ಲಿ ಹೆಲ್ಸಿಂಕಿಲಿ ರೋಬಿಯೋ ಸ್ಟುಡಿಯೋಸ್ ಅಂತ ಇದೆ, ಆಂಗ್ರಿ ಬರ್ಡ್ಸ್ ನ ಮಾಡಿದವರು. ಅದು ಒಂದು ಬಿಟ್ರೆ ಬೇರೆ ಏನು ಬಂದಿಲ್ಲ. ಅದು ಒಂದೇ IP ಇಟ್ಕೊಂಡಿರೋದವರು, ಬೇರೆ ಏನು ಫಿನ್ಲ್ಯಾಂಡ್ದು ಅಂತ ನಾವು ಹೇಳಕ್ ಆಗಲ್ಲ. ಈಗ ಡ್ರೀಮ್ ವರ್ಕ್ಸ್ ಇದೆ, ಆಮೇಲೆ ಡಿಸ್ನಿದು ಎಷ್ಟೊಂದು, ಇಟ್ಸ್ ಲೈಕ್ ಎ ಇನ್ಸ್ಟಿಟ್ಯೂಷನ್, ಅವರು ದೇ ಕೀಪ್ ಪ್ರೊಡ್ಯೂಸಿಂಗ್. ಆ ತರದ್ ಬಂದಿಲ್ಲ. ಸೊ ಅದಕ್ಕೆ ಬರೀ ಸ್ಕಿಲ್ಲು ಮತ್ತೆ ಜನರ ಇಂಟ್ರೆಸ್ಟ್ ಅಲ್ಲದೆ ಬೇರೆ ಸಪೋರ್ಟು ಬೇಕಾಗತ್ತೆ. ಇವಾಗ ಗವರ್ಮೆಂಟ್ ಸಪೋರ್ಟ್ ಬೇಕು, ಅವ್ರು ಲಾಂಗ್ ಟರ್ಮ್ ಅಲ್ಲಿ ಯೋಚನೆ ಮಾಡ್ಬಿಟ್ಟು ಕೆಲವೊಂದೆಲ್ಲ ಮಾಡ್ಬೇಕಾಗತ್ತೆ. ಈ ಚೈನಾದಲ್ಲಿ ಹಂಗೆ ಇನಿಷಿಯಲಿ ಎಲ್ಲ ಕಾಪಿ ಮಾಡ್ತಾ ಇದ್ರು, ಅವಾಗೆಲ್ಲ ಆಡ್ಕೊಳ್ತಾ ಇದ್ರು. ಬಟ್ ಅವ್ರು ಅದನ್ನೆಲ್ಲ ಸ್ಕಿಲ್ಸ್ ಬೆಳೆಸ್ಕೊಂಡು ಈಗ ಟಿಕ್ಟಾಕ್, ಅಮೆರಿಕಾದಲ್ಲಿ ಫೇಸ್ಬುಕ್ ಹೆದರ್ಕೊಳ್ಳುತ್ತೆ ಟಿಕ್ಟಾಕ್ಗೆ, ಅದು ಒರಿಜಿನಲ್ ಚೈನೀಸ್ ಪ್ರಾಡಕ್ಟ್. ಸೊ ಆತರ ಪ್ರಾಡಕ್ಟ್ ಡೆವಲಪ್ಮೆಂಟ್ ಬಂತು ಅವರಿಗೆ ಸ್ಕಿಲ್ಸ್.
ಬಟ್ ಅದಕ್ಕೆ ಗವರ್ಮೆಂಟ್ ಸಪೋರ್ಟ್ ಬೇಕು. ನೀವು ಆಕ್ಚುಲಿ ಹೇಳಿದ್ರಿ ಅದು ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿ ನಡೀತಿದೆ ಅಂತ. ಮೇ ಬಿ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? I mean, see, namdondu apart from being involved in my own education institutions and my own studio and being a filmmaker and actor, I'm also involved in an association called ABAI ಅಂತ ಅಂದ್ಬಿಟ್ಟು. ಸುಮಾರು ಒಂದು 15 ವರ್ಷದ ಹಳೇದು ಅಸೋಸಿಯೇಷನ್. ಫಸ್ಟ್ ಇನ್ ದ ಕಂಟ್ರಿ ಇದು ಲಾಂಚ್ ಆಗಿದ್ದು, ಸುಮಾರು 2006 ಅಲ್ಲಿ ಲಾಂಚ್ ಆಗಿದ್ದು. ಅಂಡ್ ಇದು ಶುರುವಾದಾಗ ಅಸೋಸಿಯೇಷನ್ ಆಫ್ ಬ್ಯಾಂಗ್ಳೂರ್ ಅನಿಮೇಷನ್ ಇಂಡಸ್ಟ್ರಿ ಅಂತಾನೆ ಇದ್ದಿದ್ದು. ಬಟ್ ಆಮೇಲೆ ನಾವು ಬ್ಯಾಂಗ್ಳೂರ್ ಮಾತ್ರ ಅಲ್ಲ, ರಾಜ್ಯದಲ್ಲಿ ಎಲ್ಲ ಮೂಲೆಗೂ ಹೋಗ್ಬೇಕು ಅಂತ ಅಂದ್ಬಿಟ್ಟು ವಿ ಜಸ್ಟ್ ರಿಟೇನ್ ಇಟ್ ಆಸ್ ಅಭಯ್ ಅಂತ. ಸೊ ಇಟ್ ಜಸ್ಟ್ ಕಾಲ್ಡ್ ಆಸ್ ಅಭಯ್ ಅಂತ. ಅಂಡ್ ಇಟ್ ಇಸ್ ಸಪೋರ್ಟೆಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ, ITBT ಡಿಪಾರ್ಟ್ಮೆಂಟ್. ಸೊ ಇದರಲ್ಲಿ ಸಾಕಷ್ಟು ನಾವು ಕಾರ್ಯಕ್ರಮಗಳು ಮಾಡಿದೀವಿ, ಮಾಡ್ತಾ ಇದ್ದೀವಿ. ಲೈಕ್ ಒನ್ ಮೇನ್ ಕಾರ್ಯಕ್ರಮ ನಾವು ಮಾಡ್ತಿರೋದು ಡಿಜಿಟಲ್ ಆರ್ಟ್ ಸೆಂಟರ್ ಅಂತ ಅಂದ್ಬಿಟ್ಟು. ಅಂದ್ರೆ ಇವಾಗ ರಾಜ್ಯದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಆರ್ಟ್ ಕಾಲೇಜಸ್ ಇದೆ, ಫೈನ್ ಆರ್ಟ್ ಕಾಲೇಜಸ್. ಬಟ್ ಅವ್ರಿಗೆ ತಂತ್ರಜ್ಞಾನದ ಸ್ವಲ್ಪನೂ ಅರಿವಿಲ್ಲ. ಸೊ ತಂತ್ರಜ್ಞಾನ ಏನು ಅಂತ ಗೊತ್ತಿಲ್ಲ ಅವ್ರಿಗೆ, ಹೇಗೆ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ನಾವೇನ್ ಮಾಡ್ತೀವಿ, ಪ್ರತಿಯೊಂದು ಕಾಲೇಜ್ಗೂ ಹೋಗಿ ಅಲ್ಲಿ ನಾವು ಲ್ಯಾಬ್ ಸೆಟಪ್ ಮಾಡಿ ಸಿಸ್ಟಮ್ಸ್ ಹಾಕಿ ಟ್ರೈನರ್ ಹಾಕಿ ಅವ್ರಿಗೆ ಡಿಜಿಟಲ್ ನಾಲೆಜ್ ಕೊಡ್ತೀವಿ, ಡಿಜಿಟಲಿ ಎಂಪವರಿಂಗ್ ದೆಮ್. ಸೊ ದಟ್ ಏನಾಗ್ತಾರೆ, ದೇ ಅ ಗುಡ್ ಪೇಂಟರ್ ಆರ್ ಅ ಗುಡ್ ಆರ್ಟಿಸ್ಟ್ ಆಲ್ಸೋ ಬಿಕಮ್ಸ್ ಅ ಗುಡ್ ಡಿಜಿಟಲ್ ಪೇಂಟರ್, ಗುಡ್ ಡಿಜಿಟಲ್ ಆರ್ಟಿಸ್ಟ್. ಮಣ್ಣಲ್ಲಿ ಕೆತ್ತವನು ಅಥವಾ ಒಂದು ಕಲ್ಲಲ್ಲಿ ಸ್ಕಲ್ಪ್ಟ್ ಮಾಡೋನು, he will be taught probably a 3D modeling software, because ಬೇಸಿಕ್ಸ್ ಅದೇ ಇರುತ್ತೆ ಅವನ ತಲೆಯಲ್ಲಿ. ಮೂಗಿಂಗ್ ಎಳಿಬೇಕು, ಕಿವಿಂಗ್ ಎಳಿಬೇಕು, ಮುಖ ಹಿಂಗ್ ಬರುತ್ತೆ ಸ್ಟ್ರಕ್ಚರ್, ಬಾಡಿ ಅನಾಟಮಿ ಗೊತ್ತಿರುತ್ತೆ ಅವನ್ಗೆ, ಕೈಯಲ್ಲಿ ಮಾಡೋಂಥವ್ನಿಗೆ. ಅವನ್ಗೆ ಅದನ್ನೇ ಸಿಸ್ಟಮ್ ಅಲ್ಲಿ ಹೇಗ್ ಮಾಡೋದು, ಟೂಲ್ಸ್ ನ ಯೂಸ್ ಮಾಡ್ಕೊಂಡು ಅಂತ ನಾವು ಹೇಳ್ಕೊಡ್ತೀವಿ. ಸೊ ಆ ತರ ನಾವು ಪ್ರತಿಯೊಂದು ಫೈನ್ ಆರ್ಟ್ ಕಾಲೇಜಸ್ ನ ನಾವು ಕನ್ವರ್ಟ್ ಮಾಡ್ತಾ ಇದೀವಿ ಡಿಜಿಟಲ್ ಆರ್ಟ್ ಸೆಂಟರ್ ಅಂತ. ಸೊ ಅದರಿಂದ ವಿ ಆರ್ ರೀಚಿಂಗ್ ಔಟ್. And then we are also doing one huge event, that is Asia's biggest event ಮಾಡ್ತೀವಿ, ಬೆಂಗಳೂರು ಎಫೆಕ್ಟ್ಸ್ ಅಂತ ಅಂದ್ಬಿಟ್ಟು ಪ್ರತಿ ವರ್ಷ ಮಾಡ್ತೀವಿ ನಾವು. ಎಲ್ಲಿ ವಿ ಕಾಲ್ ದ ಎಂಟೈರ್ ವರ್ಲ್ಡ್. ಅಂದ್ರೆ ಇವಾಗ ಇಲ್ಲಿರೋರಿಗೆ ಹೋಗ್ಬಿಟ್ಟು ಹಾಲಿವುಡ್ ಪರಿಚಯ ಇರಲ್ಲ ಅಥವಾ ಹಾಲಿವುಡ್ ಅವ್ರನ್ನ ಮಾತಾಡ್ಸಕ್ಕಾಗಲ್ಲ ಸುಲಭವಾಗಿ. ಬಟ್ ನಾವು ಹಾಲಿವುಡ್ ಅವ್ರನ್ನ, ಬಾಲಿವುಡ್ ಅವ್ರನ್ನ, ಎಲ್ಲಾರ್ನು, ಆಲ್ ದ ಲೀಡಿಂಗ್ ಪೀಪಲ್ ಅಕ್ರಾಸ್ ದ ವರ್ಲ್ಡ್ ನ ಇಲ್ಲೇ ಕರೆಸ್ತೀವಿ ಬೆಂಗಳೂರಿಗೆ. ನಮ್ಮ ಬೆಂಗಳೂರಿಗೆ ಕರೆಸ್ಬಿಟ್ಟು 3 ದಿನ ಇವೆಂಟ್ ಮಾಡಿ ವಿ ಗಿವ್ ಅನ್ ಇಂಟ್ರಾಕ್ಷನ್ ಬಿಟ್ವೀನ್ ಸ್ಟೂಡೆಂಟ್ಸ್ ಅಂಡ್ ಸ್ಟುಡಿಯೋಸ್ ಹಿಯರ್ ವಿತ್ ದ ಪೀಪಲ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್. ಅಲ್ಲಿ ದಟ್ ಈಸ್ ಆಲ್ಸೋ ಅನದರ್ ಎಕ್ಸ್ಪೋಜರ್ ದಟ್ ವಿ ಗಿವ್. ಆಮೇಲೆ ಪಾಲಿಸಿ ಇದೆ. 2012ರಲ್ಲಿ ನಮ್ಮ ದೇಶಕ್ಕೆ ಮೊದಲನೇ ಪಾಲಿಸಿ ಬಂದಿದ್ದು ಕರ್ನಾಟಕದಲ್ಲಿ. ಅದುವರೆಗೂ animation visual effect games was under IT only. Even today it is under IT in the central policy and in other states policy. Only Karnataka 2012 ಅಲ್ಲಿ ಫಸ್ಟ್ ಪಾಲಿಸಿ ಬಂತು, ಕರ್ನಾಟಕ AVGC ಪಾಲಿಸಿ ಅಂತ. ನಾವೇ ಅದನ್ನ ಪುಷ್ ಮಾಡಿ ಬರ್ಸಿದ್ವಿ. ಆಮೇಲೆ 5 ವರ್ಷ ನಡೀತು. ಆಮೇಲೆ 2017 ಅಲ್ಲಿ ಸೆಕೆಂಡ್ ವರ್ಷನ್ 2 ಬಂದಿದೆ ಇವಾಗ, ವಿಚ್ ಇಸ್ ಅಪ್ ಟು 2022. ಸೊ ಅದನ್ನ ನೋಡ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಇವಾಗ ಶುರು ಮಾಡಿದ್ದಾರೆ. ತೆಲಂಗಾಣಲ್ಲಿ ಒಂದು ಪಾಲಿಸಿ ಆಗಿದೆ, ಮಹಾರಾಷ್ಟ್ರಲ್ಲಿ ಒಂದು ಪಾಲಿಸಿ ಆಗಿದೆ, ಒರಿಸ್ಸಾಲ್ ಆಗಿದೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಆಗಿದೆ. ಅವರು ಎಲ್ಲ ಮಾಡಕ್ ಶುರು ಮಾಡಿದ್ದಾರೆ. ಸೆಂಟ್ರಲ್ ಅಲ್ಲಿ ಇನ್ನೂ ಆಗಿಲ್ಲ. ಓಕೆ, ಬಟ್ ಸ್ಟೇಟ್ ವೈಸ್ ಕರ್ನಾಟಕ ಇಸ್ ಸ್ಟಿಲ್ ಲೀಡಿಂಗ್ ಬಿಕಾಸ್ ವಿ ಆರ್ ದ ಫಸ್ಟ್ ಟು ಡೂ ಇಟ್. So irrespective of any party came or any minister came or any CM came, our job didn't stop. That was the beauty. ಯಾಕಂದ್ರೆ ನಮ್ ಇಂಟ್ರಾಕ್ಷನ್ ಇರ್ತಾ ಡಿಪಾರ್ಟ್ಮೆಂಟ್ ಜೊತೆ, IAS ಆಫೀಸರ್ ಜೊತೆ, ಅವ್ರು ಇರುವಂತ ಟೀಮ್ ಜೊತೆ, who understood the process, who understood the requirement and our efforts. Of course ನಾವು ಪುಷ್ ಮಾಡ್ತಾ ಇರ್ಬೇಕು. ಬಟ್ ಫಾರ್ಚುನೇಟ್ಲಿ ಎಲ್ಲ ಹೆಂಗೋ ಕರ್ನಾಟಕದಲ್ಲಿ ನಡೆದೋಗ್ಬಿಟ್ಟಿದೆ. ಬೇರೆ ಸ್ಟೇಟ್ಸ್ ಅಲ್ಲಿ ಟ್ರೈ ಮಾಡ್ತಿರೋ ರಾಜ್ಯಗಳಲ್ಲಿ, ಬಟ್ ಅವ್ರಿಗೆ ಅಷ್ಟು ಸಕ್ಸಸ್ ಕಂಡಿಲ್ಲ ಅವರು. ಬಟ್ ಸೆಂಟ್ರಲ್ ಲೆವೆಲ್ ಅಲ್ಲಿ ಏನಾದ್ರು ಆಗೋಯ್ತು ಅಂತಂದ್ರೆ, ಇಫ್ ಯು ಹ್ಯಾವ್ ಅ ನ್ಯಾಷನಲ್ ಪಾಲಿಸಿ ಎಕ್ಸ್ಕ್ಲೂಸಿವ್ಲಿ ಫಾರ್ ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್ ಅಂಡ್ ಗೇಮ್ಸ್, ಇಂಥ ಒಂದು ಟೆಕ್ನಾಲಜೀಸ್ಗೆ, augmented reality, virtual reality, which is the future of the country, ಬಂದ್ಬಿಡ್ತು ಅಂತಂದ್ರೆ, ಐ ಥಿಂಕ್ ಓವರ್ ಆಲ್ ದ ಎಂಟೈರ್ ಇಂಡಸ್ಟ್ರಿ ವಿಲ್ ಗೆಟ್ ಅ ಬೂಸ್ಟ್. ಬಿಕಾಸ್ ಪ್ರತಿಯೊಂದು ರಾಜ್ಯ ಅವ್ರದೇ ಆದಂತ ಪಾಲಿಸಿ ಮಾಡ್ಕೊಂಡ್ರು, ಇಟ್ ವಿಲ್ ಬಿ ಓನ್ಲಿ ರೆಸ್ಟ್ರಿಕ್ಟೆಡ್ ಟು ಓನ್ಲಿ ದಟ್ ಸ್ಟೇಟ್ ಓನ್ಲಿ. ಬಟ್ ಇಫ್ ಯು ಹ್ಯಾವ್ ಅ ಸೆಂಟ್ರಲ್ ಪಾಲಿಸಿ ಆಲ್ಸೋ, ಈ ಸ್ಟೇಟ್ ಪಾಲಿಸೀಸ್ ವಿಲ್ ಸಪ್ಲಿಮೆಂಟ್ ದ ಸೆಂಟ್ರಲ್ ಪಾಲಿಸಿ. ಸೊ ಪಾಲಿಸಿಲಿ ಏನಿರುತ್ತೆ ಅದಕ್ಕೆ ಯಾರಾದ್ರೂ ಲಾಬಿ ಮಾಡ್ತೀರಾ? ಅಂದ್ರೆ ನಿಮಗೆ ಮಾಡ್ತೀರಿ ಆಲ್ ಆಫ್ us, ಪ್ಯಾನ್ ಇಂಡಿಯಾ, ಆಲ್ ಆಫ್ us including me are lobbying for it, central policy ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ ಇಟ್ ಇಸ್ ನಾಟ್ ಹ್ಯಾಪನಿಂಗ್. ಇಟ್ ಇಸ್ ಟೇಕಿಂಗ್ ಟೈಮ್. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಕರ್ನಾಟಕದಲ್ಲಿ ಫಾರ್ಚುನೇಟ್ ಆಗಿ ನಾವು ಹೆಂಗೋ ನಡೆದೋಯ್ತಲ್ಲ, ನಮ್ ಪರವಾಗಿ ನಮ್ ಎಫರ್ಟ್ಸ್ ಹಾಕ್ತಾನೆ ಇದೀವಿ ನಾವು, ಅದಕ್ಕೆ ಆಗ್ತಾನೆ ಇದೆ. ಇಟ್ ಇಸ್ ನಾಟ್ ಈಸಿ ಟು ಕಮ್. We have to keep pushing it. You know how it is dealing with anybody like that. So time agutte, but at least we have been able to implement that digital art center project in 27 colleges right now.
ಇನ್ನೂ ಒಂದು 11 ಕಾಲೇಜ್ ಅಪ್ಲೈ ಮಾಡಿದೀವಿ. ಇಂಟೆನ್ಷನ್ ಇರೋದು ಎಲ್ಲಾ 100ಕ್ಕಿಂತ ಹೆಚ್ಚು ಕಾಲೇಜಸ್ ಏನಿದೆ ಎಲ್ಲ ಡಿಜಿಟಲ್ ಆರ್ಟ್ ಸೆಂಟರ್ ಆಗಬೇಕು ಅಂತ. ದಟ್ ವಿಲ್ ಬಿ ದ ಮೇನ್ ಸ್ಕಿಲ್ ಡೆವಲಪ್ಮೆಂಟ್ ದಟ್ ವಿ ಡೂ ಫಾರ್ ದಿಸ್ ಇಂಡಸ್ಟ್ರಿ, ಬಿಕಾಸ್ such beautiful artists who are manual artists will grow as digital artists. So that is the first growth that we give for the state's talent. ಆಮೇಲೆ ಇದಿದೆ ನಮ್ದು ಏನೋ ದೇಶದಲ್ಲೇ ಮೊದಲನೇದು ನಾವು ಸೆಂಟರ್ ಆಫ್ ಎಕ್ಸಲೆನ್ಸ್ ಇವಾಗ ಎಸ್ಟಾಬ್ಲಿಷ್ ಮಾಡಿದ್ವಿ. ಏನಾಗುತ್ತೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂದ್ರೆ 2 ಭಾಗ ಇದೆ. ಒಂದ್ ಕಡೆ ಇಟ್ ಈಸ್ ಎಲ್ಲ ಪ್ರೊಡಕ್ಷನ್ ಸೆಟಪ್ ಏನೇನ್ ಬೇಕೋ ಎಲ್ಲ ಇದೆ. ಅನಿಮೇಷನ್, ವಿಜುವಲ್ ಎಫೆಕ್ಟ್ಸ್, ಗೇಮ್ಸ್, AR VR ಗೆ ಲೇಟೆಸ್ಟ್ ಟೆಕ್ನಾಲಜಿ, ಮೋಷನ್ ಕ್ಯಾಪ್ಚರ್, ಫೇಶಿಯಲ್ ಕ್ಯಾಪ್ಚರ್, ಫೋಟೋಗ್ರಾಮೆಟ್ರಿ, 3D ಸ್ಕ್ಯಾನಿಂಗ್, ಏನೇನ್ ಬೇಕಾಗುತ್ತೆ ಡಿಜಿಟಲ್ ಹ್ಯೂಮನ್ಸ್ ಕ್ರಿಯೇಟ್ ಮಾಡೋದು. ಆಕ್ಚುಲಿ ಡಿಜಿಟಲ್ ಹ್ಯೂಮನ್ಸ್ ಅನ್ನೋದೇ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಅದ್ರ ಬಗ್ಗೆ ಇನ್ನು ಮಾತಾಡೋಣ ಬೇಕಾದ್ರೆ, ಬಹಳ ಇಂಟ್ರೆಸ್ಟಿಂಗ್ ಇದೆ. 2 subjects we have to talk. One is LED walls, how it will change the future of film making. ಇನ್ನೊಂದು how digital humans will change the future of films ಅಂತ. ಇದೆರಡು ನಾವು ಮಾತಾಡಲೇಬೇಕು. ಸೊ ಈ ತರ ಟೆಕ್ನಾಲಜೀಸ್ ಎಲ್ಲ ನಾವು ಅಲ್ಲಿ ಎಸ್ಟಾಬ್ಲಿಷ್ ಮಾಡಿದೀವಿ ಆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್. ಸುಮಾರು 1 acre ಸ್ಪೇಸ್ ಅಲ್ಲಿ ನಾವು 1 acre ಆಫೀಸ್ ಸ್ಪೇಸ್ ಅಲ್ಲಿ ನಾವು ಇಷ್ಟೆಲ್ಲ ಹಾಕಿದೀವಿ ನಾವು. ಪ್ಲಸ್ ಒಂದು ಫಿನಿಶಿಂಗ್ ಸ್ಕೂಲ್ ಮಾಡಿದೀವಿ. ಈ ಗ್ಯಾಪ್ ಅಂತ ಹೇಳಿದ್ನಲ್ಲ, ಲೈಕ್ ಈ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಇಂದ ಇಂಡಸ್ಟ್ರಿಗೆ ಜಂಪ್ ಮಾಡೋದೊಂದು ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜ್ ನ ಕಟ್ಟಿದೀವಿ ನಾವು. ಸೊ ಆ ಬ್ರಿಡ್ಜ್ ಅಲ್ಲಿ ಏನಾಗುತ್ತೆ, ಇಲ್ಲಿಂದ ಇಲ್ಲಿಗೆ ಸೇರೋಷ್ಟರಲ್ಲಿ ಆ ಬ್ರಿಡ್ಜ್ ಅಲ್ಲಿ ಅವ್ರನ್ನ ರೆಡಿ ಮಾಡ್ಬಿಡ್ತೀವಿ, ಫುಲ್ ಪಾಲಿಶ್ ಮಾಡ್ಬಿಟ್ಟು ನೀಟಾಗಿ ಶೈನ್ ಹೊಡಿಸ್ಬಿಟ್ಟು ಅವ್ರನ್ನ ಕಳಿಸ್ತೀವಿ ಅಲ್ಲಿ. ಸೊ ಅದೊಂದು ಬ್ರಿಡ್ಜ್ ಒಂದು ಡೆವಲಪ್ ಮಾಡಿದೀವಿ ಮಧ್ಯೆ, ಫಿನಿಶಿಂಗ್ ಸ್ಕೂಲ್ ಅಂತ. ಸೊ ಈ ತರ ಎಲ್ಲ ಫೆಸಿಲಿಟೀಸ್ ಮಾಡೋದಕ್ಕೆ ನಮ್ಗೆ ರಾಜ್ಯ ಸರ್ಕಾರದಿಂದನೇ ನಮ್ಗೆ ಹೆಲ್ಪ್ ಸಿಕ್ಕಿರೋದು ಮಾಡೋದಕ್ಕೆ. ಅಂಡ್ ದೇ ಹ್ಯಾವ್ ಗಿವನ್ ಅಸ್ ದ ಪುಷ್ ಅಂಡ್ ನೌ ವಿ ಆರ್ ಡೂಯಿಂಗ್ ಇಟ್ ಆನ್ ಅವರ್ ಓನ್. ಸಿ ಸರ್ಟನ್ ಥಿಂಗ್ಸ್ ಯಾರಾದ್ರೂ ಒಬ್ಬ ಪುಷ್ ಮಾಡೋರು ಇರ್ಬೇಕು, ಯಾರಾದ್ರೂ ಒಬ್ರು ಸ್ವಲ್ಪ ಸಪೋರ್ಟ್ ಕೊಟ್ರೆ ನಾವು ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೋದು. ಸೊ ಆ ಸಪೋರ್ಟ್ ಸಿಕ್ಕಿದೆ ನಮ್ಗೆ ಈ ಕರ್ನಾಟಕ ಸ್ಟೇಟ್ ಅಲ್ಲಿ. And that is another one of the reasons that Bangalore and Karnataka can be called as the world capital ಅಂತಾನೆ ಹೇಳ್ಬೋದು ಈ ಕ್ಷೇತ್ರಕ್ಕೆ. ಸೊ ಯಾರಿಗೆ ಇಡೀ ಪ್ರಪಂಚದಲ್ಲಿ ಈ ಸರ್ವಿಸ್ ಬೇಕು ಅಂದ್ರೆ ಅವ್ರು ಬೆಂಗಳೂರಿಗೆ ಬರಬೇಕು. ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ಬಿಕಾಸ್ ಈವನ್ ಹಾಲಿವುಡ್ ಹೋದ್ರಾಗ್ಲಿ, ಮಾಂಟ್ರಿಯಲ್ ಹೋಗ್ಲಾಗ್ಲಿ, ಕೆನಡಾಗ ಹೋದ್ರಾಗ್ಲಿ, ಅವ್ರಿಗೆ ಸಿಗೋ ಸಿಸ್ಟಮ್ ಟೆಕ್ನಾಲಜಿಕಲಿ ಇಟ್ ವಿಲ್ ಬಿ ಲಿಟಲ್ ಲೆಸರ್ ದನ್ ವಾಟ್ ವಿ ಹ್ಯಾವ್ ಹಿಯರ್ ಇನ್ ಬ್ಯಾಂಗ್ಳೂರ್. ಸೊ ಇಫ್ ದೇ ವಾಂಟ್ ದ ಬೆಸ್ಟ್ ದೇ ಹ್ಯಾವ್ ಟು ಕಮ್ ಹಿಯರ್ ಓನ್ಲಿ. ಅಂತದೊಂದು ಫೆಸಿಲಿಟಿ ಕ್ರಿಯೇಟ್ ಮಾಡಿ ಇಟ್ಟಿದ್ದೀವಿ ನಾವು ಬೆಂಗಳೂರಲ್ಲಿ. ಸೊ ಅಂದ್ರೆ ಇವಾಗ ನಾವು ಮಾತಾಡ್ತಾ ಇದ್ವಲ್ಲ, ಸೋಷಿಯಲ್ ಮತ್ತೆ ಕಲ್ಚರಲ್, ಗವರ್ಮೆಂಟ್ ಸಪೋರ್ಟ್ ಅದೆಲ್ಲ ಒಂದೇ ಟೈಮ್ಗೆ ಬರ್ಬೇಕು. ಬಟ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಸುಪ್ರೀತ್, ಮೊನ್ನೆ CBSE ನವರು 12th standard, 11th standard, 12th standard ಗೆ ಕೋಡಿಂಗ್ ಕಂಪಲ್ಸರಿ ಅಂತ ಎಲ್ರಿಗೂ ಕೋಡಿಂಗ್ ಕಂಪಲ್ಸರಿ ಮಾಡಿದ್ದಾರೆ. ಅದು ಹೊಸ ಪಾಲಿಸಿ ಪ್ರಕಾರ. ಐ ಡೋಂಟ್ ನೋ, ಅಂದ್ರೆ ಎಲ್ರು ಕೋಡ್ ಮಾಡ್ಬೋದಾ, ಅಥವಾ ಅಫ್ಕೋರ್ಸ್ ಒಪ್ಕೊಳ್ಳೋಣ, ಕೋಡಿಂಗ್ ಮಾಡಿದ್ರೆ ಒಂದು ಲಾಜಿಕಲ್ ಫ್ಲೋ ಮತ್ತೆ ಅದೆಲ್ಲ ಸಿಗುತ್ತೆ, ಬಟ್ ನಾಟ್ ಎವ್ರಿಬಡಿ ಕ್ಯಾನ್ ಡೂ ಕೋಡಿಂಗ್. ಸೊ ಇಟ್ಸ್ ಇಂಟ್ರೆಸ್ಟಿಂಗ್, ನೋಡೋಣ ಹೆಂಗೆ ಡೆವಲಪ್ ಆಗುತ್ತೆ ಅಂತ. ಉಳಿದ ಭಾಗ ಮುಂದಿನ ವಾರದ ಸಂಚಿಕೆಯಲ್ಲಿ.